16ನೇ ವಾಕ್ಯದಲ್ಲಿ 15ನೇ ವಾಕ್ಯ ಮಾತ್ರ ಹೇಳ್ರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅವನಿಗೆ ಅದು ಜೀವಧಾರವಾಗಿರೋದಿಲ್ಲ. ಆಮೆನ್. ನಮ್ಗೆ ಎಷ್ಟು ಕೋಟಿಗಳು ಹಣಗಳಿದ್ರು ನಾವು ಅದನ್ನೆಲ್ಲ ತಿನ್ನಲ್ಲ. ಇನ್ಯಾರು ತಿಂತಾರೆ? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ವಲ್ಪ ತಿಂತಾರೆ. ಇನ್ನು ಬೇರೆ ನಿಮ್ಮ ಬಂಧುಗಳು ಅನ್ಯ ಜನಗಳು ಯಾರೋ ತಿಂದಾಕ್ತಾರೆ. ಆದ್ರೆ ನಿಮ್ಮ ಆಸ್ತಿಯನ್ನ, ನಿಮ್ಮ ಪ್ರಾಪರ್ಟಿಯನ್ನ ನೀವಿರೋ ಜಾಗಕ್ಕೆ ಯಾವುದು ಒಂದಿದೆ, ಅದು ಪರಲೋಕ. ಅಲ್ಲಿ ನಿತ್ಯವಾದಂತಹ ಜೀವಿತಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಪ್ರಾಪರ್ಟಿನ ಕಳಿಸುವಂತಹದ್ದನ್ನ ಕಲ್ತ್ಕೋಬೇಕು, ಅಲ್ಲಿಡುವಂತಹದ್ದು ಕಲ್ತ್ಕೋಬೇಕು. ಇಲ್ಲಿ ಏನು ಕೊಡ್ತಿರೋ ಕರ್ತನ ಮಹಿಮೆಗಾಗಿ, ಒಂದು ಆತ್ಮ ಆದಾಯಕ್ಕೋಸ್ಕರ, ದೇವರ ರಾಜ್ಯಕ್ಕಾಗಿ ನೀವು ತವಕ ಪಡ್ತಿರೋ ನಿಮ್ಮ ಆಸ್ತಿ ಪಾಸ್ತಿಗಳಲ್ಲಿ 100ರಷ್ಟು ಫಲ ಕೊಡುವ ಹಾಗೆ ದೇವರು ಪರಲೋಕದಲ್ಲಿ ಮಾಡ್ತಾರೆ. ಆಮೇಲೆ ಈ ಒಂದು ತೆಲುಗು ಹಾಡನ್ನ ಹಾಡೋಣ. ಈ ವಾಕ್ಯ ಯಾಕೆ ಹೇಳ್ದಂದ್ರೆ ನಾವೇನು ಎತ್ಕೊಂಡು ಹೋಗಲ್ಲಪ್ಪ ಅಂತೇಳಿ. ಆಮೇಲೆ ಜನ ರೆಡಿ ಆಗಿದ್ದೀರಾ? ಸ್ತೋತ್ರ. ಕళ్ళు తెరిస్తే వెలుగురా, కళ్ళు మూస్తే చీకటిరా, నోరు తెరిస్తే శబ్దమురా, నోరు మూస్తే నిశ్శబ్దమురా. ఏ క్షణమో కలియని జీవితాంతం, ఈ క్షణమే చేసుకో యేసుని సొంతం. కళ్ళు తెరిస్తే వెలుగురా, కళ్ళు మూస్తే జోలమాటరా, ఎలాగితే ఏడ్పు పాటరా, ఏడ్పు పాటరా, ఊపిరి ಹಾಡಿದೆ ಊಗಿಸಲಾಟರಾ, ಊಪಿರಿ ಆಗಿದೆ ಸಮಾಧಿ ದೊಡ್ಡರಾ. ಈ ಕ್ಷಣವೋ ಕಲಿಯನಿ ಜೀವಿತ, ಈ ಕ್ಷಣವೇ చేసుకు యేసుని సొంతం. తెరిస్తే వెలుగురా, కళ్ళు మూస్తే జాబపై నిన్ను మోయక తప్పదురా. జాబపై నిన్ను మోయక తప్పదురా. పట్ట పరల పైన పొరలిన నీవు, మంటి పొరల నిన్ను క్షణమే చేసుకు యేసుని సొంతం. కళ్ళు మూసితే ಎಚ್ಚರಿಕೆ ಹಾಡು ಅರ್ಥ ಆಯ್ತು. ಈ ಹಾಡು ಅರ್ಥ ಆದ್ರೆ ಯಾವುದಕ್ಕೂ ದುಃಖ ಪಡೋದಕ್ಕೂ ಭಯ ಪಡೋದಕ್ಕೂ ಅವಶ್ಯಕತೆ ಇಲ್ಲ. ಮಗನ ಅವಶ್ಯಕತೆ ಇಲ್ಲ. ಒಂದಲ್ಲ ಒಂದಿನ ನಾವು ಈ ಲೋಕವನ್ನ ಬಿಡಲೇಬೇಕು. ಈ ಲೋಕದಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಹತ್ರ ಏನು ಬಿಡೋದಿಲ್ಲ. ನಾನೇ 100 ಕೋಟಿಯಲ್ಲಿ ಒಂದು ಅರಮನೆ ಕಟ್ಟಿ, ಮನೆ ಕಟ್ಟಿ ನಾನು ಅದನ್ನು ವಾಸ ಮಾಡ್ತೀನಿ ಅಂದಾಗ ಅವತ್ತು ರಾತ್ರಿ ಸತ್ತೋಗ್ಬಿಟ್ರೆ ಅರ್ಧ ಗಂಟೆ ಮನೇಲಿ ಇಕ್ಕಲ್ರಿ, ಇಕ್ತಾರ? 100 ಕೋಟಿ ಮನೆ ಕಟ್ಟಿದ್ಯಾರು? ನಾನೇ. ಸತ್ತಿದ್ಯಾರು? ನಾನೇ. ಇಟ್ಟಿದ್ದೆಲ್ಲಿ? ಇದ್ಯಾವ ನ್ಯಾಯ ಅಲ್ವಾ? ಯಾರು ಇಡಕ್ ಬಿಡಲ್ಲ. ಆದ್ರೆ ಪರಲೋಕದಲ್ಲಿ ಕೂಡಿಡುವಾಗ ನಾವು ಈ ಲೋಕವನ್ನು ಬಿಡಬೇಕಾದ್ರೆ ದೇವದೂತರು ಬಂದು ನಮ್ಮನ್ನ ಸ್ವಾಗತ ಮಾಡಿ ಸನ್ಮಾನದಿಂದ ಬಲವಾದ ನಂಬಿಗಸ್ತ ಹಾಳೆ, ಬಲೇ ನಂಬಿಗಸ್ತ ಹಾಳೆ ನೀನು ಬಾ ಅಂತೇಳಿ ಕರ್ತನು ಮತ್ತೆ ದೇವದೂತರುಗಳು
ನಮ್ಮನ್ನ ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಬ್ಬ ಮಿನಿಸ್ಟರ್ ಬಂದಾಗ, ಒಬ್ಬ PM ಬಂದಾಗ ಯಾವ ರೀತಿ ಸ್ವಾಗತ ಇರ್ತದೋ, ಒಂದು ಒಳ್ಳೆ ವಿಶ್ವಾಸಿಗೆ ಕರ್ತನಲ್ಲಿ ಫಲ ಕೊಡುವಂತಹ, ಕರ್ತನ ಮಹಿಮೆ ಪಡಿಸುವಂತ ಯಾವ ವಿಶ್ವಾಸಿಯಾಗಿದ್ರು, ದೇವರ ಸೇವಕರಾದರು, ನಮ್ಮನ್ನ ಕರ್ತನ ಆ ರೀತಿ ಕರ್ಕೊಂಡು ಹೋಗ್ತಾನೆ. ಇಂಥ ಭಾಗ್ಯ ಹೋಗಿದೆ. ಹಲ್ಲೆಲೂಯ. ಅದು 5 ವರ್ಷ ಪದವಿ. ನಾವು ಜೀವಿತ ಕಾಲವೆಲ್ಲ ಇಲ್ಲಿ ಬಿಟ್ಟಾಗ ಅಲ್ಲಿ ಮಹಾ ಸಂತೋಷದಲ್ಲಿ, ಮಹಿಮಾ ಜಾಗದಲ್ಲಿ ನಾವು ಸೇರುವಂತರಾಗಿರ್ತೇವೆ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳಿದ್ದೇನೆಂದ್ರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವನ್ನೇ ಪ್ರೀತಿಸಬೇಕು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವನ್ನೇ ಪ್ರೀತಿಸಬೇಕು. ಆಮೆನ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಎಷ್ಟು ಜನ ಯೇಸುವನ್ನು ಪ್ರೀತಿಸ್ತೀರಾ? ನಿನ್ನ ಗಂಡನಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತೀರಾ? ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತೀರಾ? ನಿನ್ನ ಮಕ್ಕಳಿಗಿಂತ ದೇವರಿಗೆ ಹೆಚ್ಚಾಗಿ ಪ್ರೀತಿಸ್ತೀರಾ? ನಿನ್ನ ಆಸ್ತಿ ಪಾಸ್ತಿಗಿಂತ ದೇವರನ್ನು ಪ್ರೀತಿಸ್ತೀರಾ? ಹಾಗಾದ್ರೆ ನೀವು ಯಾರು ದೇವರಿಗೆ ಒಪ್ಪಿಸ್ಕೊಟ್ಟಿರ್ತಾರೋ ಅವರು ಈ ಕಾರ್ಯ ಮಾಡಕ್ ಸಾಧ್ಯ. ಹಲ್ಲೆಲೂಯ. ಯಾಕಂದ್ರೆ ನಾವು ದೇವರಿಗಿಂತ ಹೆಚ್ಚಾಗಿ ಯಾಕೆ ಪಾಸ್ಟರ್ ಹಿಂಗೆಲ್ಲ ಹೇಳ್ತೀರಾ, ಬೇರೆ ಬೇರೆ ಮಾಡ್ತೀರಾ? ನನ್ನ ಗಂಟೆ ಅಂದ್ರೆ ಅಷ್ಟು ಪ್ರಾಣ, ನನ್ನ ಗಂಡ ಅಂದ್ರೆ ಇಷ್ಟು ಪ್ರಾಣ, ನನ್ನ ಮಕ್ಕಳಂದ್ರೆ ಇಷ್ಟು ಪ್ರಾಣ ಅಂತೀನಿ. ಯಾರು ಹೆಚ್ಚಾಗಿ ದೇವರಿಗಿಂತ ಪ್ರಾಣ ಇಟ್ಕೊಂಡಿರ್ತಾರೋ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ನಿಮ್ಮ ಪ್ರಾಣಕ್ಕೆ ಏನಿದೆ? ಯಾಕಂದ್ರೆ ನೀವೇನು ಹೆಚ್ಚಾಗಿ ಪ್ರೀತಿ ಮಾಡ್ತೀರ ಅವರೇ ನಿಮ್ಗೆ ಹೆಚ್ಚಾಗಿ ನೋವು ಕೊಡೋದು. ಆದ್ರೆ ಹೆಚ್ಚಾಗಿ ಯೇಸುವಿನ ಪ್ರೀತಿ ಮಾಡೋದ್ರಿಂದ ನೋವು ಕೊಡಲ್ಲ, ಪ್ರೀತಿಗೆ ಪ್ರೀತಿ ಬರುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಡಲ್ಲಿ ತುಂಬಾ ಚೆನ್ನಾಗಿದೆ. ఏ క్షణము తెలియని ఈ క్షణమే చేసుకో యేసుని స్వంతం. కళ్ళు తెరిస్తే ఎదుగురా, కళ్ళు మూస్తే ಅಲ್ವಾ? ಕಣ್ಣು ತೆಗೆದಾಗ ಬೆಳಕು, ಕಣ್ಣು ಮುಚ್ಚಿದಾಗ ಉಸಿರು ಆಡುವಾಗ ಜೀವಿತ, ಉಸಿರು ಹೋದಾಗ ಪಂಚರ್ ಆದ್ರೆ ಯಾರು ಪಂಚರ್ ಸಿಗಲ್ಲ. ಏನ್ ತೋಟ ನಮಗೆ? ಸಹೋದರಿ ಹೇಳಿದ್ರು, ಅಮ್ಮ ನಾನು ಇವತ್ತು ಬದುಕಿರೋದು ದೇವರ ಕೃಪೆ ಅಂತ. ಡಾಕ್ಟರ್ಗಳು ಕೈ ಬಿಟ್ಬಿಟ್ರು, ನೀನು ಉಳಿಯೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಆದ್ರೆ ಉಳಿಸೋದಕ್ಕೆ ಅವ್ರ ಪಕ್ಕದಲ್ಲಿ ಒಬ್ಬರಿದ್ರು. ಡಾಕ್ಟರ್ಗೆ ಡಾಕ್ಟರ್ ಅವರು. ಆಮೇಲೆ ಡಾಕ್ಟರ್ಗೆ ಡಾಕ್ಟರ್. ಒಂದು ಸಮಯದಲ್ಲಿ ನಮ್ಮ ಹೆಂಗಸರು ಅಷ್ಟೇ, ನಮ್ಮ ಜೋಶ್ವಾ ಒಂದು ಡೆಲಿವರಿ ಆಗಿಬಿಟ್ಟು, ಯಾಕಂದ್ರೆ ನಮ್ಮ ಹೆಂಗಸರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಡಾಕ್ಟರ್ ಅಮ್ಮ ಹೇಳಿದ್ರು ಪ್ರಯತ್ನ ಪಡೋಣ ಅಂತೇಳಿ. ಆದ್ರೆ ಅವ್ರು ಡಾಕ್ಟರ್ ಏನ್ ಮಾಡಿದ್ರು, ಫಿಲೋಮೆನ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಡ್ರಿಪ್ಸ್ ಹಾಕಿ ಬಿಟ್ಬಿಟ್ರು. ಆ ರೂಮಲ್ಲಿ ಒದ್ದಾಡಿ ಡಾಕ್ಟರ್ ನೋಡ್ಕೊಂಡಿಲ್ಲ, ನರ್ಸ್ ನೋಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದು ಬಿಟ್ಟಿದ್ದಾರೆ. ನಮ್ಮ ಹೆಂಗಸರಿಗಿಂತ 30ಗೆ ಹಾರ್ಟ್ ಬಿಟ್ಸ್ ಬಂದ್ಬಿಡ್ತು, ಮಗುಗೂ, ಜೋಶಿಗೂ ಮತ್ತು ನಮ್ಮ ಹೆಂಗಸರಿಗೆ ಬರುಗೂನು. ಡಾಕ್ಟರ್ ಅವಾಗ ಓಡಿ ಬರ್ತಿದ್ದಾರೆ, ಇವ್ರನ್ನ ಕರೀತಿದ್ದಾರೆ, ಆಪರೇಷನ್ ಥಿಯೇಟರ್ಗೆ ಎತ್ಕೊಂಡು ಹೋಗ್ತಿದ್ದಾರೆ. ಹೋಗೋ ಟೈಮಲ್ಲಿ ಹೇಳ್ತಾರೆ, ಸಾರಿ ಸರ್, ನಾವು ನಿಮ್ಮ ಮಗುವನ್ನ ನಿಮ್ಮ ಹೆಂಗಸರಿಬ್ಬರನ್ನು ನಾವು ಬದುಕಿಸೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಸೈನ್ ಹಾಕ್ಸ್ಕೊಂಡ್ರು. ನಾನು ಒಂದೇ ಮಾತು ಹೇಳಿದ್ದು ಏನಂತ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ನನ್ನ ದೇವರು ಕಾಪಾಡ್ತಾನೆ. ಆಪರೇಷನ್ ಥಿಯೇಟರ್ಗೆ ಹೋಗೋ ಟೈಮಲ್ಲಿ ನಮ್ಮ ಹೆಂಗಸರು ಕೊನೆಯದಾಗ ಒಂದು ಮಾತ ಕೇಳಿದ್ರು ಡಾಕ್ಟರ್ನ, ಡಾಕ್ಟರ್ ನಾನು ಒಂದು ಸತಿ ಕೊನೆಯಾಗಿ ನನ್ನ ಗಂಡನ ಮಗುವನ್ನ ನೋಡಬೇಕು ಅಂತೇಳಿ. ಅವಳಿಗೂ ಗೊತ್ತಾಗ್ಬಿಡ್ತು ಈ ದಿನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತೇಳಿ. ಆದ್ರೆ ಅವಾಗ ಆ ಒಂದು ಆಪರೇಷನ್ ಥಿಯೇಟರ್ ಎಂಟ್ರಿ ಆಗುವಾಗ ನನ್ನ ಮಗ ನೋಡ್ತಿದ್ದಾಳೆ. ನನ್ನ ಮಗ ನೋಡುವಾಗ ನಮ್ಮ ಹೆಂಗಸರು ಹೇಳಿದ್ರು, ಪಾಸ್ಟರ್ ಹೇಳಿದ್ರು, ನಿಮ್ ಮಗ ಕಾಣಿಸ್ತಾ ಇಲ್ಲ ಅಂತ. ಯಾಕಂದ್ರೆ ಕಣ್ಣೆಲ್ಲ ಮಂಜು ಬಂದ್ಬಿಟ್ಟಿದೆ, ಕಣ್ಣಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತೇಳಿ. ಆಗ ಹೃದಯ ಒಡೆದೋದಂಗ ಆಯ್ತು. ಆದ್ರೆ ಅವತ್ತು ಹೇಳಿದ ಮಾತು, ದೇವರೇ ನಾನು ಒಂಟಿಯಾಗಿ ಸೇವೆ ಮಾಡಬೇಕು, ನಿನ್ನ ಚಿತ್ತವಿದ್ರೆ ಅದು ಹಂಗೆ ಆಗಲಿ, ಆದ್ರೆ ನಾವು ಜೊತೆಯಾಗಿ ಸೇವೆ ಮಾಡಬೇಕು ನಿನ್ ತೀರ್ಮಾನವಾದ್ರೆ ಅದು ಹಂಗೆ ಆಗಲಿ ಅಂತೇಳಿ. ಅದಾದ ನಂತರ ನಾವು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ನಮ್ಮ ಹೆಂಗಸರು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವರೇ ಇವತ್ತು ನನ್ನನ್ನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಮಗುವನ್ನ ಇಬ್ಬರನ್ನ ನೀನು ತಗೊಳ್ತೀಯ, ನಮ್ಮ ಯಜಮಾನರು ನೋಡ್ಕೊಂತ ಪ್ರಾರ್ಥನೆ ಮಾಡಿದ್ದಾಳೆ. ಆ ಒಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಕಿವಿಲಿ ಒಂದು ಶಬ್ದ ಕೇಳಿಸ್ತು. ಆ ಯಾವ ಶಬ್ದ ಅಂದ್ರೆ, ನನ್ನ ಕೃಪೆ ನಿನಗೆ ಸಾಕು ಅಂತೇಳಿ. ಆಮೇಲೆ ಯಾರೋ ಮಾತಾಡ್ತಾರಂತೇಳಿ ನಮ್ಮ ಹೆಂಗಸರು ಕಣ್ಣನ್ನು ತೆಗೆದು ನೋಡುವಾಗ ಕಂಡಿದ್ದೇನೆಂದ್ರೆ ಆಪರೇಷನ್ ಸಕ್ಸಸ್, ತಾಯಿ ಮಗು ಚೆನ್ನಾಗಿದ್ದಾರೆ ಅಂತ. ಈ ರೀತಿ ಅನೇಕ ಸಾಕ್ಷಿಗಳು ನಮ್ಮ ಜೀವಿತದಲ್ಲಿ ದೇವರು ಮಾಡ್ತಾ ಬಂದ. ನಿಮ್ಮ ಜೀವಿತದಲ್ಲಿ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ತಾನೇ ಮಹಿಮೆ ಆಗಲಿ. ಆಮೇಲೆ ಈ ಸಮಯದಲ್ಲಿ ಈ ವಾಕ್ಯ ಭಾಗಕ್ಕೆ ಹೋಗುವಾಗ ಪ್ರಾರ್ಥಿಸೋಣ.
ಸರ್ವಶಕ್ತನು ಅಧಿಕನೇ ಕರಾದ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನೀವು ಮಾತಾಡಿ ನಿಮ್ಮ ದಾಸರು ಮಕ್ಕಳು ಎಲ್ಲರೂ ಬಲಗೊಳ್ಳಲು ಸಹಾಯ ಮಾಡಪ್ಪ. ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಮನುಷ್ಯನ ಮಾತುಗಳು ಪ್ರಯೋಜನ ಇಲ್ಲ, ಆದರೆ ನಿಮ್ಮ ಮಾತುಗಳು ಜೀವವುಳ್ಳದ್ದು, ಸತ್ಯವುಳ್ಳದ್ದು. ಅದಕ್ಕಾಗಿ ಸ್ತೋತ್ರ. ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತ ಮಹಿಮೆ ನಿಮಗೆ ಸಲ್ಲಿಸ್ತೀವಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡಿದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಹಿಂದೆಗಡೆ ನಾವೆಲ್ಲ ಸಭೆ ಕಟ್ತಾ ಇದೀವಿ. ಹೋದ ವಾರ ಹಾಕಿದಂತ ಫೋಟೋಗಳಲ್ಲಿ ಎಷ್ಟು ಜನ ಸಂತೋಷ ಪಟ್ಟರು ಗೊತ್ತಿಲ್ಲ. ಇವತ್ತು ಸಹ ಜಿಲ್ಲೆ ಹಾಕೋ ಕಾರ್ಯಕ್ರಮ ಇದೆ. ನಿಮ್ಮನ್ನ ಯಾರಿಗೂ ಒತ್ತಾಯ ಮಾಡಲ್ಲ, ಮುಖ್ಯವಾಗಿ ನಾನು ಒತ್ತಾಯ ಮಾಡೋದು ಮಕ್ಕಳು ಮತ್ತು ಅಜ್ಜಿಯರು ಇಲ್ಲೇ ಇರಿ, ಹೋಗುವಾಗ ಊಟ ಮಾಡ್ಕೊಂಡು ಹೋಗಿವಿರಿ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸ್ಟಾರ್ಟಿಂಗ್ ಅಲ್ಲಿ ಬಂದವರಿಗೆ ಸ್ವಲ್ಪ ಜನ ಹೋದ್ರು, ನೀರು ಕುಡ್ಕೊಂಡ್ ಬರ್ತೀನಿ ಅಂತ ಸ್ವಲ್ಪ ಜನ ಹೋದ್ರು, ಊಟ ಮಾಡಿದ್ಮೇಲೆ ಸ್ವಲ್ಪ ಜನ ಹೋದ್ರು, ಜ್ಯೂಸ್ ಕೊಟ್ಟಾಗ ಸ್ವಲ್ಪ ಜನ ಹೋದ್ರು, ಲಾಸ್ಟ್ ವರ್ಗೂ ಇದ್ದವರು ಮಾಂಸದ ಊಟ ತಿಂದ್ಕೊಂಡು ಹೋದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು 4-5 ಜನನ ಹೆಸರನ್ನು ಪ್ರಸ್ತಾಪ ಮಾಡ್ತೀನಿ. ಪ್ರಾರಂಭ ದಿನದಿಂದ ಎಲ್ಲರಿಗೂ ಒಂದು ದಿವಸ ಬಿಡದೆ ಈ ಸೇವೆಯಲ್ಲಿ ಆಸಕ್ತಿಯಿಂದ ಬಂದಂತ ಕೆಲವು ಕುಟುಂಬಗಳು. ವಾಕ್ಯ ಹೇಳದ ಪ್ರಕಾರ ನಾನು ಹೇಳ್ತೇನೆ. ರವಿ, ಮುನ್ಕೃಷ್ಣಗೌಡ ಮತ್ತು ಚಲವರಾಜಪ್ಪ ಹಾಸನಹಳ್ಳಿ, ಆಮೇಲೆ ಚಲಪತಿ, ಆಮೇಲೆ ನಾಗೇಶು, ಲಕ್ಷ್ಮಮ್ಮ, ಮುರುಗೇಶು ಪಾಪ ಇಲ್ಲೇ ಬಿಟ್ಟಿದ್ದ. ಇವರೆಲ್ಲರೂ ದಿನ ಬಿಡದೆ ಸಮಯವಿಲ್ಲದೆ ಆದ್ರು ರಾತ್ರಿ 10 ಗಂಟೆವರೆಗೂ ನಾವು ಕೆಲಸ ಮಾಡಿದ್ವಿ. ಪ್ರಾರ್ಥನೆ ಎಲ್ಲಿ ಗೊತ್ತಾ? ರಾತ್ರಿ ಬೈಬಲ್ ಸ್ಟಡಿ ಗ್ರೌಂಡ್ ಅಲ್ಲೇನೆ. ಒಬ್ಬೊಬ್ರು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ, ಕೆಲಸ ಮಾಡ್ಕೊಂಡು ಪ್ರಾರ್ಥನೆ ಮಾಡೋದು, ಕೆಲಸ ಮಾಡ್ಕೊಂಡು ಹಾಡು ಹೇಳೋದು. ಆಮೆನ್. ಅದು ಹೊಸದಾಗಿತ್ತು ರಾತ್ರಿ. ಹಲ್ಲೆಲೂಯಾ. ಅನೇಕ ನಮ್ಮ ಹೆಸಮ್ಮಣ್ಣವರು, ಮತ್ತೆ ಇನ್ನು ವೆಂಕಟೇಶಪ್ಪನವರು, ಮತ್ತೆ ಚಂದ್ರು, ಮತ್ತೆ ಇನ್ನು ಬೇರೆ ಬೇರೆ ಸಂದೀಪ್, ಸುಮಾರು ಜನ, ಮಂಜಮ್ಮ, ಇವರೆಲ್ಲ ಸೇರಿ ರಾತ್ರಿ ಮಳೆ ಬೀಳ್ತಾ ಇದೆ 10 ಗಂಟೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ಕೆಲವು ವಾಕ್ಯಗಳು ನೋಡುವಾಗ, ನಾನು ನಿನ್ನೆ ಆ ವಾಕ್ಯ ಕೇಳುವಾಗ ನನಗೆ ತುಂಬಾ ಆಶ್ಚರ್ಯವಾಯಿತು. ಒಂದೊಂದು ಕುಟುಂಬ ಒಂದೊಂದು ಗೋಡೆಯನ್ನು ಕಟ್ಟಿದಂಥದ್ದು ಅದ್ಭುತವಾಗಿದೆ. ಆಮೆನ್, ಆಮೆನ್. ನಾವು ಚಲಪತಿ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಷ್ಟು ಜನ ಈ ಸಭೆಗೆ ಆಸಕ್ತಿ ಉಳ್ಳವರಾಗಿದ್ದಾರೆ ಅಂತ ಕೇಳುವಾಗ ಎಲ್ರಿಗೂ ಇದೆ ಅಣ್ಣ ಅಂದ್ರೆ, ಓಕೆ ಗುರು, ವೆರಿ ಗುಡ್, ತುಂಬಾ ಸಂತೋಷ. ಎಷ್ಟು ಜನ ಕೊಟ್ಟಿದ್ದಾರೆ ತನ್ನ ಕೈಯಲ್ಲಿ ಆದಷ್ಟು ಅಂತ ಕೇಳುವಾಗ 24 ಜನ ಅಣ್ಣ. ಇನ್ನು 75 ಕುಟುಂಬಗಳು ಎಲ್ಲೋದ್ರೂ ಗೊತ್ತಿಲ್ಲ. ಆದ್ರೆ ನಾವು ಒತ್ತಾಯ ಮಾಡೋದಿಲ್ಲ, ಪ್ರಾರ್ಥನೆ ಮಾಡಕ್ ಸಾಧ್ಯ. ಆಮೇಲೆ ನಾವು ಓದುವಾರ 4 ಲಕ್ಷ ಕಟ್ಟಬೇಕಾಗಿತ್ತು, ಕಟ್ಟಿದ್ರೆ ಗುಣೇಶ್ವರದಲ್ಲಿ 16, 18ರಿಂದ 20. ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದ್ರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಹೇಳ್ರಿ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಎಲ್ಲರೂ ಹೇಳ್ಬೇಕು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಬಂಡೆ ಯಾರು, ಯಾಕೆ ಬಂತು ಅಂದಾಗ ಅಲ್ಲಿ ಅನೇಕ ಶಿಷ್ಯರಿದ್ದಾರೆ. ಜನ ನನ್ನ ಕುರಿತಾಗಿ ಏನ್ ಹೇಳ್ತಾರೆ ಅಂದಾಗ ಒಬ್ಬೊಬ್ಬರು ಹೇಳ್ತಾರೆ, ಒಬ್ಬರು ಪ್ರವಾದಿ ಅಂತಾರೆ, ಒಬ್ಬರು ಮೆಸ್ಸಯ್ಯ ಅಂತಾರೆ, ಒಬ್ಬನು ಬರಬೇಕಾದಂತವ್ರು, ಈ ರೀತಿಯಾಗಿ ನಾನಾ ಅವ್ರಿಗೆ ಅನಿಸಿದ್ದನ್ನು ಹೇಳ್ತಾ ಇದ್ದಾರೆ. ಶಿಷ್ಯರನ್ನ ಕೇಳ್ತಾರೆ, ನೀವೇನ್ ಹೇಳ್ತೀರ ನಮ್ಮ ಕುರಿತಾಗಿ ಅಂದಾಗ ಅವ್ರು ಹೇಳಿದ ಮಾತೇನು ಗೊತ್ತಾ? ಆ ವಾಕ್ಯವನ್ನು ಹೇಳ್ರಿ. ನೀನು ಬರಬೇಕಾದಂತಹ ಕ್ರಿಸ್ತನು, ನೀನು ಬರಬೇಕಾದ ಕ್ರಿಸ್ತನು, ಮೆಸ್ಸಯ್ಯನು, ಜೀವ ಸ್ವರೂಪನ ದೇವಕುಮಾರನು. ಯಾರು? ಜೀವ ಸ್ವರೂಪನಾದ ದೇವಕುಮಾರನು, ದೇವರ ಕುಮಾರನಾಗಿದ್ದಾನೆ. ಆಮೇಲೆ ಮುಸ್ಲಿಮ್ಸ್ಗೆ ನಮಗೆ ಇದರಲ್ಲೇನೆ ನಮ್ಗೆ ಭೇದ ಉಂಟಾಗ್ತಿರೋದು. ಅವರು ಪ್ರವಾದಿ ಅಂತ ಹೇಳ್ತಾರೆ, ನಾವು ದೇವರ ಮಗ ಅಂತೀವಿ. ಆಮೇಲೆ ಕೊನೆಗೆ ಯಾರು ಪ್ರವಾದಿ ಅಂತ ಹೇಳ್ತಾರೆ ಮುಸ್ಲಿಮ್ಸ್, ಅವರೆಲ್ಲ ಹೇಳ್ತಾರೆ ನಾವು ವೆಯ್ಟ್ ಮಾಡ್ತಾ ಇರೋದು ಯೇಸುಗೆ ಅಂತಾರೆ. ಆಮೆನ್. ಯೇಸುಗೆ ವೆಯ್ಟ್ ಮಾಡ್ತಾ ಇರೋದು ಇಸಾಸಲ ಅಂತ ಹೇಳ್ತಾರೆ. ನೀವು ಯೇಸುಗೆ ನೀವು ವೆಯ್ಟ್ ಮಾಡಂಗಿದ್ರೆ ಅಲ್ಲಿ ವೆಯ್ಟ್ ಮಾಡಬೇಡ, ಬಂದ್ ಚರ್ಚಲ್ಲಿ ವೆಯ್ಟ್ ಮಾಡು. ಆಮೆನ್. ಅವ್ರು ಬಂದ ಮೇಲೆ ಏನು ಬದಲಾವಣೆ ಆಗಲ್ಲ, ಬರಕ್ ಮುಂಚೆನೆ ತಿರುಗಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಋಗ್ವೇದ, ಯಜುರ್ವೇದ, ಆ ಸಮವೇದ ಎಲ್ಲ ವೇದಗಳಲ್ಲಿ ಕುರಿತಾಗಿ ಹೇಳುವಂಥದ್ದು ಯಾವ ದೇವರ ಬಗ್ಗೆನೂ ಹೇಳಿಲ್ಲ, ಯೇಸು ಕ್ರಿಸ್ತನ ಒಬ್ಬನ ಮಾತ್ರ ಹೇಳಲ್ಪಟ್ಟಿದ್ದು. ಆಮೇನ್. ಪಂಚಕಾಯ ನಮಃ ಅಂತ ಹೇಳಲ್ಪಟ್ಟಿದೆ. ಆಮೇಲೆ ತ್ರಿಶೂಲ ನಮಃ, ತ್ರಿಶೂಲ ಅಂದ್ರೆ ತ್ರಿಶೂಲಕಾಯ ನಮಃ,
ಪವಿತ್ರ ಕನ್ಯಕಾಯ ನಮ್ಮ ಅಂದ್ರೆ ಪವಿತ್ರ ಕನ್ಯಕೆಯಲ್ಲಿ ಯಾರು ಹುಟ್ಟಿದ್ರು ಅವರಿಗೆ ನಮಸ್ಕಾರ, ಶಿಲುಬೆಯಲ್ಲಿ ಯಾರು ಬಲಿ ಆದರೋ ಅವ್ರಿಗೆ ನಮಸ್ಕಾರ ಅಂತ. ಈ ರೀತಿ ಅನೇಕ ಮಂತ್ರಗಳಿದ್ದಾವೆ. ಆ ಮಂತ್ರಗಳು ತಿಳ್ಕೊಂಡವರು ಅರ್ಥ ಆಗ್ತಾ ಇಲ್ಲ, ಅರ್ಥ ಆದ್ರೆ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಅರ್ಥ ಆಗಲ್ಲ ಅವ್ರಿಗೆ, ಅರ್ಥ ಆದ್ರೆ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಈ ರೀತಿಗೆ ನಾನಾ ಜನ ಆ ರೀತಿ ಆದ್ರು. ನಾರಾಯಣ ಶಾಸ್ತ್ರಿ ಅಂತೇಳಿ ಚಂದ್ರಬಾಬು ನಾಯ್ಡು ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಾರಾಯಣ ಶಾಸ್ತ್ರಿ ಆದವರು ಬ್ರಾಹ್ಮಣ ಪೂಜೆ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿ ಪಶುವಲ ಪಾಕಲು ಅಂತೇಳಿ ಒಂದು ಹಾಡನ್ನು ಕೇಳುವಾಗ, ಇದೇನಿದು ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ನಾನು ಓದ್ತೀನಿ ಪ್ರಜಾಪತಿ ಹುಡ್ತಾನಂತೇಳಿ, ಇವ್ರು ನೋಡಿದ್ರೆ ಈ ಹಾಡನ್ನು ಹೇಳ್ಕೊಂಡು ಹೋಗ್ತಾರಲ್ಲ, ನಾನು ಓದುವಂತ ಈ ಮಂತ್ರಕ್ಕೂ ಮತ್ತೆ ಇವ್ರು ಹೇಳುವಂತ ಕ್ರಿಸ್ಮಸ್ ಹಾಡು ಪಶುಲ ಪಾಕಲ ಪುಟ್ಟ್ಯಾಡಯ್ಯ ಅಂತೇಳಿ ದಾವೀದ ಕುಮಾರನ ಹಾಡು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ರಜಾಪತಿ ಪುಟ್ಟ್ಯಾಡ ಅಂತ ಹೇಳಿದ್ರೆ ಇವ್ರಿಗೊಂದು ಆ ಹಾಡು ದಾರಿಲಿ ಹಾಡ್ಕೊಂಡು ಹೋಗಬೇಕಾದ್ರೆ ಅವ್ರಿಗೆ ಟಚ್ ಆಯ್ತು. ಇದು ಹೆಂಗೆ ನಾವು ಓದ್ತಾರಂತಹ ಮಂತ್ರನ ಇವ್ರು ಹಾಡು ರೂಪದಲ್ಲಿ ಹೇಳ್ತಾರೆ ಹೆಂಗೆ ಅಂದಾಗ ಅವ್ರನ್ನ ಕೇಳ್ದೆ, ನೀವ್ ಯಾಕೆ ನಮ್ಮ ಹಾಡು ಹೇಳ್ತೀರಾ ಅಂತೇಳಿ ಶಾಸ್ತ್ರಿ ಕೇಳಿದ್ರು. ಅವ್ರು ಹೇಳಿದ್ರು, ನಿಮ್ಮ ಹಾಡು ನಾವು ಹಾಡ್ತಾ ಇಲ್ಲಪ್ಪ, ನನ್ನ ಹಾಡು ನಿನಗೆ ಕೇಳಿಸ್ತಾ ಇದೆ, ನಾ ಆ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ನಾ ಹಿಂಬಾಲಿಸ್ತಾ ಇದ್ದೀನಿ, ತಗೋ ಬೈಬಲ್ ಅಂತ ಆತನ ಕೊಟ್ಟ. ಆತನ ಕೊಟ್ಟು ಆದ ನಂತರ ಆತನ ಜೀವಿತ ಚೇಂಜ್ ಆಯ್ತು. ಆತನ ಜೀವಿತ ಚೇಂಜ್ ಆಯ್ತು. ಆಮೇನ್ ಆಮೇನ್ ಆಮೇನ್. ಆತನ ಜೀವಿತ ಚೇಂಜ್ ಆದ್ಮೇಲೆ ಆತನ ಮಾಡಿದೇನೆಂದ್ರೆ, ಫಸ್ಟ್ ಅವರ ಗುರುಗಳನ್ನ ಹಿರಿಯರನ್ನ ಕೇಳಿದ್ರು. ಯಾವಾಗ ಅಂದ್ರೆ ದೇವಸ್ಥಾನದಲ್ಲಿದ್ದಂತ ಎಲ್ಲ ವಿಗ್ರಹಗಳನ್ನ ತೆಗೆದುಕೊಂಡು ಹುಣಸೆಹಣ್ಣು ಹಾಕಿ ತೊಳಿತಾ ಇದ್ರು. ತೊಳೆ ಟೈಮಲ್ಲಿ ಕೇಳಿದ್ರು ದೊಡ್ಡ ಗುರುಗಳನ್ನ, ಸ್ವಾಮಿ ಗುರುಗಳೇ, ಪಶುಲ ಪಾಕಲು ಪ್ರಜಾಪತಿ ಅಂತೇಳಿ ಹೇಳಲ್ಪಟ್ಟಿದ್ಯಲ್ಲ, ಅವ್ರು ಯಾರು ಅಂದಾಗ ಅವ್ರು ಗೊತ್ತು ಇವನೇನ್ ಕೇಳ್ತಾನಂತೇಳಿ. ಇದನ್ನ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ದೇವ್ರು ಇದ್ದಾನೆ ಅಂತೇಳಿ. ಆಮೇನ್ ಆಮೇನ್. ಅವಾಗ ಆ ಟೈಮಲ್ಲಿ ಸತ್ಯವನ್ನ ಹೇಳ್ತಾನೆ. ಅಲ್ಲಿರುವಂತ ಎಲ್ಲಾ ಪೂಜಾರಪ್ಪನಿಗೆ ಹೇಳ್ತಾನೆ, ಈ ಮಂತ್ರಕ್ಕೆ ನಾವು ಓದ್ತಾ ಇರುವಂತ ಎಲ್ಲಾ ಮಂತ್ರಗಳಿಗೂ ಯೇಸು ಕ್ರಿಸ್ತನೇ ಸಾಕ್ಷಿ, ಯೇಸು ಕ್ರಿಸ್ತನೇ ದೇವರಾಗಿದ್ದಾನಂತೆ. ಅದಕ್ಕೆ ಅವ್ರು ಹೇಳಿದ್ರು, చూడప్ప శాస్త్రి భోజనం తినాలంటే అది ఇడిచిపెట్టు, ఇది తిని తోము యాదని, ಈ ವಿಗ್ರಹಗಳನ್ನು ತೊಳಿ, ಊಟ ಬೇಕಂದ್ರೆ, ಇಲ್ಲ ಅಂದ್ರೆ ನಿನಗೆ ಬರಬಾರ್ದು ಕಷ್ಟ ಬರ್ತದಪ್ಪ. ಆತನು ಊಟಕ್ಕಾಗಿ ದೇವರನ್ನ ನಂಬಿಲ್ಲ, ಸತ್ಯಕ್ಕಾಗಿ ದೇವರು ನಂಬಿಕೊಂಡ. ಆಮೇನ್. ಕೊನೆಗೆ ಅವ್ರ ತಂದೆ ತಾಯಿ ಗೊತ್ತಾಯ್ತು. ಅವ್ರ ತಂದೆ ತಾಯಿ ಗೊತ್ತಾದ ಮೇಲೆ ಆ ಬ್ರಾಹ್ಮಣ ಅಗ್ರಹಾರದಲ್ಲಿ ಎಲ್ಲ ಜನರು ಬಂದು ನಾರಾಯಣ ಶಾಸ್ತ್ರಿ ಅವ್ರ ತಂದೆಯನ್ನ ತಾಯಿಯನ್ನ ಬೈತಾರೆ. ತಂದೆ ತಾಯಿ ಹೇಳ್ತಾರೆ, ನಾನು ಹುಟ್ಟುವ ನಾನು ಬದುಕಿದ್ದಾಗಲೇ ನನಗೆ ಜೀವಿತ ಕೊಳ್ಳಿ ಇಟ್ಬಿಟ್ಟಲ್ಲೋ, ಎಂತ ಮಗನ ಹುಟ್ಟುಬಿಟ್ಟೆ ನೀನು, ಹೋಗಿ ಬೇರೆ ದೇವರನ್ನ, ಬೇರೆ ದೇಶದ ದೇವರನ್ನ, ಬೇರೆ ಧರ್ಮದ ದೇವರನ್ನ ನಂಬಿಟ್ಟೆ, ನಮ್ಮ ಕುಲಕ್ಕೆ ಕಳಂಕ ತಂದ್ಬಿಟ್ಟೆ ಅಂತೇಳಿ ಆತನ್ನ ಬೈತಾರೆ. ಇದೇ ಕೊನೆ, ಇವತ್ತು ನಿನಗೆ ಬೈಬಲ್ ಬೇಕಾ ಅಥವಾ ನಾನು ಬೇಕಾ ತೀರ್ಮಾನ ಮಾಡು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಮಾಡಿದ್ದೇನು ಗೊತ್ತಾ, ಅಪ್ಪ ನಾನು ನಿಜವಾದ ಅಪ್ಪನ ಕಂಡುಕೊಂಡಿದ್ದೀನಿ. ಅಪ್ಪನಿಗೆ ಹೇಳಿದ್ದೇನೆ, ಅಪ್ಪ ನಾನು ನಿಜವಾದ ತಂದೆಯನ್ನು ಹುಡ್ಕೊಂಡಿದ್ದೀನಿ, ಆತನ ಯೇಸು ಕ್ರಿಸ್ತನ, ಆತನ ಬಿಟ್ಟು ನಾನು ಬದುಕಲಾರೆ ಅಂದ. ಆ ರೀತಿ ಇದ್ರೆ ನಮ್ಮ ಮನೇಲಿ ಇರಬೇಡ ಅಂತ ಹೇಳ್ದ. ಆಯ್ತು ಅಂದ. ಆದ್ರೆ ಕೊನೆಗೆ ಆ ಬ್ರಾಹ್ಮಣರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ರು, ಈ ತರ ಬಿಟ್ರೆ ನಮಗೆ ಮರ್ಯಾದೆ ಹೋಗ್ಬಿಡುತ್ತೆ, ಏನ್ ಮಾಡೋಣ ಅಂತ. ಸರಿ, ದೇವಸ್ಥಾನಕ್ಕೆ ಸ್ಪೆಷಲ್ ಪೂಜೆ ಇದೆ ಬಾ ಅಂತೇಳಿ ಕರೆದ್ಬಿಟ್ಟು ಆ ಗರ್ಭದ ಗುಡಿಯಲ್ಲೇ ಅವ್ರ ಮಗನನ್ನ ಕೈಗಳು ಕಾಲುಗಳು ಕಟ್ಟಾಕ್ಬಿಡ್ತಾರೆ. ಕಟ್ಟಾಕ್ಬಿಟ್ಟಿದೆ. ಒಬ್ಬರಿಗೂ ಒಂದೊಂದು ಟೀಮ್ ಬಂದು ಹೊಡಿತಾರೆ ಬ್ರಾಹ್ಮಣರು. ಅವ್ರಪ್ಪ ಕೂಡ ಹೊಡಿತವ್ರೆ, ಕೈ ಕಾಲು ಎಲ್ಲ ಮುರಿದೋಗಿದೆ. ಕೊನೆಗೆ ಫೈನಲ್ ಅಲ್ಲಿ ಅವ್ರು ತೀರ್ಮಾನ ಮಾಡಿದ್ದೇನು ಗೊತ್ತಾ, ಹೆಂಗಿದ್ರು ಹೊಡೆದಿದ್ವಿ, ಹೆಂಗಿದ್ರು ನಮ್ಮ ಪಾಲಿಗೆ ಅವ್ನು ಸತ್ತಂಗೆ, ಎಲ್ಲರೂ ಸೇರಿ ಅವ್ನು ಸಾಯಿಸ್ಬಿಟ್ಟು ಮಣ್ಣು ಮಾಡ್ಬಿಡ ರಾತ್ರಿನೇ ಅಂತೇಳಿ ಹೇಳ್ತವ್ರೆ. ಈ ವಿಷಯ ಆ ದೇವಸ್ಥಾನದೊಳಗಡೆ ಆಚೆ ಕಡೆ ಮಾತಾಡ್ತಿರ್ಬೇಕಾದ್ರೆ ಗರ್ಭದ ಗುಡಿಲಿ ಕಟ್ಟಾಕಿರೋದು, ಆ ಕಟ್ಟಾಕಿದ್ದು ಕೈ ಕಾಲು ಎಲ್ಲ ಹೊಡೆದಾಕ್ಬಿಟ್ಟಾರೆ, ರಕ್ತ ಸುರಿತಾ ಇದೆ. ಅದರ ಆ ಅಂತ ಟೈಮಲ್ಲಿ ಕೇಳಿಸ್ಕೊಂಡಂತ ನಾರಾಯಣ ಶಾಸ್ತ್ರಿ ಏನ್ ಹೇಳ್ತಾರೆ ಅಂದ್ರೆ, ಆ ವಿಗ್ರಹ ನೋಡಿ ಹೇಳ್ತಾರೆ, ನಿಜವಾದ ದೇವರು ಯಾರು? ನೀನ್ ನಿಜವಾದ ದೇವರಾದ್ರೆ ನೀನ್ ಬಂದು ನನ್ನ ಕಾಪಾಡು, ನಾನು ನಿನ್ನ ಫಾಲೋ ಮಾಡ್ತೇನೆ. ಯೇಸು ನಿಜವಾದ ದೇವರಾದ್ರೆ ನನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಏನಾಗಿರ್ಬೋದು ಇವಾಗ? ಹಲ್ಲೆಲೂಯಾ. ಆ ಗರ್ಭಗುಡಿಯಲ್ಲೇ ದೇವರ ಪ್ರತ್ಯಕ್ಷನಾದ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ನಿಜ. ಆ ಕೈಗಳಲ್ಲಿ ಕಟ್ಟಿದಂತ ಕಟ್ಟೆಗಳನ್ನ ಬಿಚ್ಚಿ ಹೇಳಿದ್ರು, ನಿನ್ನ ಮುಖಾಂತರ ದೊಡ್ಡ ಜನಾಂಗವಾಗಿ ದೊಡ್ಡ ಆಶೀರ್ವಾದ ಮಾಡ್ತೀನಿ, ನೀನು ಈ ಕಡೆ ಹೋಗ್ಬೇಡ, ಈ ದಾರಿನ ಹೋಗು ಅಂತ ಹೇಳ್ತಾರೆ. ದೇವರೇ
ಆ ಗುಂಪಿಗೆ ಪಕ್ಕದಲ್ಲೇನೆ ಹೋಗ್ತಾರೆ, ಗುಂಪಿಗೆ ಯಾರು ಗೊತ್ತಿಲ್ಲ, ಅವರೇ ಬಿಚ್ಚಿದ್ದು ದೊಡ್ಡ ಬೆಳಕು ಬಂದು ಕಟ್ಟುಗಳೆಲ್ಲ ಬಿಚ್ಚಲ್ಪಟ್ಟು, ಆಮೆನ್. ಗರ್ಭದ ಗುಡಿಯಲ್ಲಿ ದೊಡ್ಡ ಬೆಳಕು ಬಂದ, ಆ ಬೆಳಕಲ್ಲಿ ಮಾತಾಡ್ತಾರೆ, ನಾನೇ ಯೇಸು, ನಿನಗಾಗಿ ಶಿಲುಬೆಯಲ್ಲಿ ಸತ್ತಂತ ಯೇಸು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈಗ ಯಾರನ್ನ ಹುಡುಕಬೇಕು? ಯಾರ ಕುರಿತಾಗಿ ಸಾಕ್ಷಿ ಹೇಳಬೇಕು? ಜೀವವುಳ್ಳ ದೇವರಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಆತನ ಸಾಕ್ಷಿ ಹೇಳ್ಕೊಂಡ ಹೋದ. ಆಮೆನ್, ಆಮೆನ್. ಆತನು ಜನ ಜಾಸ್ತಿ ಆಗ್ಬಿಟ್ರು ವಿಪರೀತವಾಗಿ ಅಂತ ಉಪದೇಶ. ಯಾಕಂದ್ರೆ ಕಣ್ಣಾರ ಕಂಡ ದೇವರನ್ನ, ಕಿವಿಯಾರ ಕೇಳಿದ ಶಬ್ದವನ್ನ ಅವನು ಸಾಯೋದಕ್ಕೂ ಹಿಂದೆ ಮುಂದೆ ನೋಡಿಲ್ಲ, ಎಲ್ಲಿ ಬೇಕಾದಲ್ಲಿ ಸ್ವಾರ್ಥ ಹೇಳ್ತಾ ಪ್ರಾರಂಭ ಮಾಡ್ದ. ಸಾವಿರಾರು ಜನ ದೇವರ ಕಡೆ ತಿರ್ಕೊಂಡ್ಬಿಟ್ರು. ಕೊನೆಗೆ ಬ್ರಾಹ್ಮಣರೆಲ್ಲ ಸೇರಿ ಮತ್ತೆ ಅದನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ವಿಷಯ ಚಂದ್ರಬಾಬು ನಾಯ್ಡುಗೂ ಆಯ್ತು. ಆ ಟೈಮಲ್ಲಿ ಚಂದ್ರಬಾಬು ನಾಯ್ಡು ಒಂದು ಸ್ಪೆಷಲ್ ಪೊಲೀಸ್ ಕಳಿಸಿ ಜೈಲಲ್ಲಿ ತಂದು, ಅಪ್ಪ ನೀನ್ ತಪ್ಪು ಮಾಡಿದಂತ ಇಕ್ತಾ ಇಲ್ಲ, ನೀನು ಸೇಫ್ಟಿ ಮಾಡಕ್ಕೆ ಇಟ್ಟಿದ್ದೀನಿ ಅಂತ ಇಟ್ರು. ಆಮೆನ್, ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಅದಕ್ಕೆ ಕ್ರೈಮ್ ಪೊಲೀಸ್ ಅವರಿಂದ ಇನ್ಫಾರ್ಮೇಶನ್ ಗೊತ್ತಾಯ್ತು, ಇವತ್ತು ನಾನೇ ಶಾಸ್ತ್ರಿನ ಹೇಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು 2ನೇ ಸತಿ ಅಂತೇಳಿ. ಯಾಕಂದ್ರೆ ಮಂತ್ರಗಳಿಗೆ ಎಲ್ಲಾ ಅರ್ಥ ಹೇಳ್ಬಿಡ್ತಾ ಇದ್ದ. ಹೆಂಗ್ ಹೇಳ್ತಾ ಇದ್ದಂದ್ರೆ, ಇದನ್ನ ಮನೆ ಬಿಡೋದ್ರಿಂದ ಮುಂಚಿತವಾಗಿ ಅವರಪ್ಪ ಮೈಕ್ ಹಾಕೊಂಡು ಮಂತ್ರಗಳು ಹೇಳ್ತಾ ಇದ್ದ. ಸರಿ, ಇವತ್ತು ಅವನಿಗೆ ಸರ್ಜೆ ಬಂತು, ಆ ಮಂತ್ರಗಳೆಲ್ಲ ಓದ್ತಾ ಇದ್ದ. ಮಂತ್ರಗಳೆಲ್ಲ ಓದಿ ಮಂತ್ರಗಳಿಗೆ ಅರ್ಥ ಕೇಳ್ತೀನಿ, ಜ್ಞಾಪದಲ್ಲಿ ಇಟ್ಕೊಳ್ರಿ ಅಂತ ಹೇಳ್ದ. ಮೈಕಲ್ಲೇ ಎಲ್ಲ ಊರೆಲ್ಲ ಕೇಳುವಂಗೆ ಈ ಮಂತ್ರದ ಅರ್ಥ ಏನಂದ್ರೆ ಯಾವ್ದಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ ಅಂತ ಹೇಳ್ಬಿಟ್ಟ. ಅಲ್ಲಿಂದ ಪ್ರಾರಂಭ ಆಯ್ತು ಅವ್ರ ಮನೆ ಗಲಾಟೆ. ಹಲ್ಲೆಲೂಯಾ. ಸತ್ಯ ಹೇಳುವಾಗ ಅನೇಕ ವಿರೋಧಿಗಳು, ಮನೆಯವರು ಸ್ವಂತ ಮನೆಯವರೇ ಆಗ್ತಾರೆ, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನು ಹೇಳ್ತಾನೆ, ಪೇತ್ರನ್ ನೋಡಿ, ನೀನು ಮನುಷ್ಯ ಕುಮಾರನು ಮೆಸ್ಸಯ್ಯನು ಬರಬೇಕಾದ ರಕ್ಷಕನು ಅಂತ ತಕ್ಷಣ ಹೇಳಿದ ಮಾತೇನು ಗೊತ್ತಾ? ಈ ಗುಟ್ಟು ನಿನಗೆ ತಿಳಿಸಿದ ಯಾರಂದ್ರೆ ನರ ಮನುಷ್ಯನಲ್ಲ, ಪರಲೋಕದಲ್ಲಿ ನನ್ನ ತಂದೆಯಾಗಿದ್ದಾನೆ. ನೀವು ಇವತ್ತೆಲ್ಲ ಕುತ್ಕೊಂಡಿದ್ದೀರಿ, ಎಷ್ಟೋ ದೂರದಿಂದ ಬಂದಿದ್ದೀರಿ, ಯಾಂಗಲಿಂದ, ಬೆಂಗಳೂರಿಂದ, ಗುಂಜೂರಿಂದ ಎಲ್ಲ ಬಂದಿದ್ದೀರ, ತುಂಬಾ ಸಂತೋಷ. ಆದ್ರೆ ತಂದೆ ಕರೆತಂದಿದ್ದು ನೀವೇ ಬಂದಿಲ್ಲ, ನಿಮ್ಮನ್ನ ಕರೆತಂದವರು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆಮೆನ್. ಒಬ್ಬ ಮನುಷ್ಯನನ್ನು ಬಲವಂತವಾಗಿ ನಾವು ಕೂಡ್ಸಕ್ಕಾಗಲ್ಲ, ಆದ್ರೆ ದೇವರಾತ್ಮನ ಎಲ್ಲಿರ್ತಾನೋ ಅಲ್ಲಿ ಬಂದು ಕುತ್ಕೊಳ್ಳಕ್ ಸಾಧ್ಯವಾಗ್ತದೆ. ದೇವರಾತ್ಮನ ಇದ್ದ ಜಾಗದಲ್ಲಿ ಬಿಡುಗಡೆ ಉಂಟಾಗುತ್ತೆ. ಪವಿತ್ರಾತ್ಮ ಸಂಚಾರ ಮಾಡೋದ್ರಲ್ಲಿ ಅಭಿಷೇಕ ಉಂಟಾಗುತ್ತೆ. ಕತ್ತಗಳನ್ನು ಹೊಡೆಯುವಂತ ದೇವರು, ಸತ್ಯವನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ದೇವನ ಸ್ತೋತ್ರವಾಗಲಿ. ಆಮೆನ್, ಆಮೆನ್. ಆ ಒಂದು ಸಮಯದಲ್ಲಿ ಪೇತ್ರನ್ ನೋಡಿ ಹೇಳ್ತಿರಂತ ಮಾತು, ಈ ಬಂಡೆ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಆಮೆನ್. ಐ ವಿಲ್ ಬಿಲ್ಡ್ ಮೈ ಚರ್ಚ್. ನನ್ನ ಸಭೆಯನ್ನ ನಾನೇ ಕಟ್ತೇನೆ. ಹೇಳ್ರಿ, ನನ್ನ ಸಭೆ ನಾನೇ ಕಟ್ತೇನೆ. ಬಂಡೆ ಯಾರು ಗೊತ್ತಾ? ಇಲ್ಲಿಂದ ಒಬ್ಬೊಬ್ಬರು ನೀವೇ ಬಂಡೆ. ಸಭೆ ಕೊಟ್ಟದ್ದು ನಿಮ್ಮ ಮುಖಾಂತರ. ಸಭೆ ಅಂದ್ರೆ ನೀವೇ ಆಗಿದ್ದೀರಾ. ಆಮೆನ್, ಹಲ್ಲೆಲೂಯಾ. ಕರ್ತನು ನಮ್ಮನ್ನ ನೋಡಿ ಹೇಳ್ತಿದ್ದಾನೆ, ನಾನು ನನ್ನ ಸಭೆನ ಕಟ್ತೇನೆ. ಕೆಲವರು ಹೇಳ್ಬೋದು, ನಾನು ನೋಡ್ದ ಚರ್ಚ್ ಕೆಲ್ಸಕ್ಕೆ ಹೋಗ್ಲಿಲ್ಲ, ಮಶಾನ ಕೆಲ್ಸಕ್ಕೆ ಫಸ್ಟ್ ಕ್ಲಾಸಿಗೆ ಹೋಗ್ತೀನಿ, ದೇವಸ್ಥಾನ ಕಟ್ಟೋದಕ್ಕೆ ಸಂತೋಷವಾಗಿ ಹೋಗ್ತೀನಿ, ಆದ್ರೆ ಚರ್ಚ್ ಕೆಲ್ಸಕ್ಕೆ ಅದು ಯಾಕೋ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಗೊತ್ತಿಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ಮನುಷ್ಯರು ಕಟ್ಟುವಂತ ಸಭೆ ಅಲ್ಲ, ದೇವರು ಕಟ್ಟುವ ಸಭೆ ಆಗಿರ್ತದೆ. ಮನುಷ್ಯನು ತನ್ನ ಹೆಸರಿಗೋಸ್ಕರ, ಹೆಸರು ಪ್ರಖ್ಯಾತಿಗೋಸ್ಕರ ಸಭೆಯನ್ನು ಕಟ್ಟಬಾರದು. ಸಭೆ ಅಂದ್ರೆ ಗೋಡೆ ಅಲ್ಲ, ಸಭೆ ಅಂದ್ರೆ ನೀವು ನಾವು ಆಗಿದ್ದೇವೆ. ಆದರೂ ಸಹ ಕರ್ತನೆ ಹೇಳ್ತಾನೆ, ನಾವೆಲ್ಲ ಸೇರಿ ಬರೋದಕ್ಕೆ ಅದನ್ನ ಸಭೆ ಅಂತ ಕರಿತೇವೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನು ಒಂದು ವೇಳೆ ನಾವು ಮಾತ್ರವಲ್ಲ, ನಾವೆಲ್ಲ ಸೇರಿದ್ರೆ ಸಭೆ, ನಾವೆಲ್ಲ ಸೇರಿದ್ರೆ ಸಭೆ ಆಗಿರ್ತದೆ. ಸಭೆಯಲ್ಲಿ ಆರಾಧನೆ ಮಾಡೋದಕ್ಕೆ ದೇವರು ನಮಗೆ ಅನುಕೂಲ ಮಾಡ್ತಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಗಮನಿಸ್ತೀರಿ, 20ನೇ ವಾಕ್ಯದವರೆಗೂ ಓದಪ್ಪ ಬೇಗ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಮೊದಲನೇದಾಗಿ ನೀವು ಸಭೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರೆ, ನೀವು ಸಭೆಯಾಗಿದ್ರೆ ಪರಲೋಕ ರಾಜ್ಯದ
ಬೀಗದ ಕೈಗಳು ನಿನಗೆ ಕೊಡುವೆನು. ಗಮನಿಸ್ರಿ, ಪರಲೋಕದ ಬೀಗದ ಕೈ ಮಾತ್ರ ನಮ್ಗೆ ಕೊಡೋದು, ಪಾತಾಳದ ಬೀಗದ ಕೈ ನಮ್ಗೆ ಕೊಡಲ್ಲ. ನಿಮ್ಗೇನು ಅರ್ಥ ಆಯ್ತಾ ಅರ್ಥ ಗೊತ್ತಿಲ್ಲ. ಯಾವ್ದು ಬೀಗದ ಕೈ? ನಿಮ್ ಕೈಗೆ ಯಾವ ಬೀಗದ ಕೈ ಕೊಡಬೇಕು? ಆಮೇಲೆ ಒಂದು ವೇಳೆ ಪಾತಾಳದ ಬೀಗದ ಕೈ ಕೊಟ್ರೆ ಏನ್ ಮಾಡ್ತೀರಪ್ಪ? ಬ್ಯಾಡ ಅಲ್ಲ, ಕೊಟ್ರೆ ಏನ್ ಮಾಡ್ತೀರಿ? ನಿನಗೆ ಇಷ್ಟ ಅಲ್ಲವ್ರನ್ನೆಲ್ಲ ಎತ್ತಿ ಒಳಗೆ ಹಾಕ್ಬಿಡ್ತದೆ ಅಷ್ಟೇನೆ. వాడు సరిలేదురా నా పైన పాపం చేసుకున్నాడు, నన్ను చూసి నవ్వు లేదు అనుకున్నాడు, ఎత్తేరా ಎತ್ತಾಕ್ಬಿಡ ಅಲ್ಲಿಗೆ ಪಾತಾಳಕ್ಕೆ ಬರ್ದಿರೋಲ್ಲಿ. ನಮ್ಮ ಪಕ್ಕದ ಮನೆಯವ್ರು ಅವ್ರು ಸರಿ ಇಲ್ಲ, ಅವ್ರನ್ನ ಎತ್ಕೊಂಡು ಪಕ್ಕದಲ್ಲಿ ಏನೆಲ್ಲ ಎಲ್ಲ ಹಾಕ್ಬಿಡ್ಬೇಕು. ಯಾರ್ಯಾರು ನಿಮ್ಗೆ ಇಷ್ಟ ಇಲ್ವೋ ಅವನ್ನೆಲ್ಲ ಎತ್ಕೊಂಡೋಗಿ ಎಲ್ಲ ಹಾಕ್ಬಿಡ್ತೀರಾ. ಅದಕ್ಕೆ ದೇವರು ತುಂಬಾ ಜ್ಞಾನಿ ಅಲ್ವಾ? ಪರಲೋಕದ ಬೀಗ ಒಂದೇ ನೋಡಪ್ಪ, ನಿನಗೆ ಬಿರೋದ ಅಧಿಕಾರ ಏನ್ ಗೊತ್ತಾ? ಪರಲೋಕ ತುಂಬಿಸು ಅಂತ. ನಮ್ದು ನಿಮಗಿರೋ ಅಧಿಕಾರ ಯಾವುದು? ಆ ಸ್ವರ್ಗವನ್ನು ತುಂಬಿಸ್ಬೇಕು, ಪರಲೋಕವನ್ನು ತುಂಬಿಸ್ಬೇಕು, ಆ ಪ್ರದೇಶವನ್ನು ತುಂಬಿಸ್ಬೇಕು. ಪಾತಾಳಕ್ಕೆ ಹೋಗೋ ಜನಗಳನ್ನ ಪರಲೋಕ ಕಡೆ ತಿರುಗಿಸ್ಬೇಕು. ಅದಕ್ಕೆ ಪಾತಾಳದ ಬೀಗ ನಮ್ಮ ಕೈ ಕೊಟ್ಟಿಲ್ಲ, ಪರಲೋಕದ ಬೀಗ ಮಾತ್ರ ಕೊಟ್ಟ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮುಂದೆ ಹೋದ್ರಿ. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಅದು ಪರಲೋಕದಲ್ಲಿ ಸಹ ಕಟ್ಟಿರ್ತದೆ. ಇಲ್ಲಿ ನೀನು ಏನು ಕಟ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರ್ತದೆ. ಆಮೇನ್ ಹೇಳ್ರಿ, ಆಮೇನ್. ಒಂದೊಂದು ಇಟಿಗೆ ನೀ ಎತ್ತುವಾಗ, ದೇವರಿಗೆ ಸ್ತೋತ್ರ ಮಾಡುವಾಗ ಗೊತ್ತಾಗುತ್ತೆ, ಪರಲೋಕ ಮಹಿಮೆ ಉಂಟಾಗುತ್ತೆ. ಕರ್ತನಿಗಾಗಿ ಕೊಡುವಾಗ ದೊಡ್ಡ ಕಾರ್ಯಗಳು ಉಂಟಾಗುತ್ತೆ. ಈ ಲೋಕ ನಮಗೆ ಶಾಶ್ವತವಲ್ಲ, ಈ ಲೋಕ ನಮಗೆ ಶಾಶ್ವತವಲ್ಲ. ಅವಾಗ ತೆಲುಗು ಹಾಡಲ್ಲಿ ಒಂದು ಹಾಡು ಹೇಳಿದ್ರೆ ಏನ್ ಗೊತ್ತಾ? ಎರಡನೇ ಚರಣ ಯಾವುದು? ಮಂಗರ ಹುಯ್ಯಲ ಊಗಿನ ನೀನು ಉಜಾಲಪೈ ನಿನ್ನು ಮೋಯಕ ತಪ್ಪದುರ. ನೀವು ಯಾರು ಆಡ್ಬೇಡಿ, ಕೇಳಿಸ್ಕೊಳ್ಳಿ. ನನಗೆ ಗೊತ್ತು ನೀವು ನನಗಿಂತ ಚೆನ್ನಾಗಿ ಆಡ್ತೀರ, ಅದರಲ್ಲಿ ನನಗೆ ತುಂಬಾ ಹೆಮ್ಮೆ. ಹೆಮ್ಮೆ ಅಂದ್ರೇನು? ಮೋಯಕ ತಪ್ಪದುರ ಏನಂತೆ? ನಿಮ್ಮ ಮನೇಲಿ ಏನಿತ್ತೆ? ಬಂಗಾರದ ಉಯ್ಯಾಲೆ ಇದೆ. ನಮ್ಮ ರಾಜ್ಯದಲ್ಲಿ ಯಾರ್ದಿದೆ ಗೊತ್ತಾ? ಜನಾರ್ದನ್ ರೆಡ್ಡಿ. ಟಾಯ್ಲೆಟ್ ಕೂಡ ಏನಾಗಿದೆ? ಬಂಗಾರನೇ. ಹೆಲಿಕಾಪ್ಟರ್ ಅದು ಇದು ಎಲ್ಲ ಇದೆ. ಸತ್ತಾಗ್ಬಿಟ್ರೆ ಎಲ್ಲಿರ್ತಾರೆ? ಜನಾರ್ದನ್ ರೆಡ್ಡಿನ ಬಂಗಾರದಲ್ಲಿ ಮಣ್ಣು ಮಾಡ್ತೀರಿ ಅಲ್ವಾ? ಎಲ್ಲಿ ಟಾಯ್ಲೆಟ್ ಬಂಗಾರ ಹಾಕಿದ್ರೇನು, ಊರು ಬಾಗಿಲಿಗೆ ಹಾಕಿದ್ರೇನು, ನಿನ್ನ ಗತಿ ಏನಯ್ಯ? ನೀನ್ ಎಲ್ಲಿಗೆ ಹೋಗ್ತೀಯ ಅನ್ನೋದೇ ಮುಖ್ಯ. ಆಮೇಲೆ ಅದಕ್ಕೆ ಹಾಡು ತುಂಬಾ ಚೆನ್ನಾಗಿ ಬರೆದಿದ್ದಾನೆ. ಬಂಗರುಯ್ಯಲ ಊಗಿನ ನೀವು ಭುಜಾಲಪೈ ನಿನ್ನು ಮೋಯಕ ತಪ್ಪದುರ. ಆಮೇಲೆ ಪಟ್ಟು ಪರಲ ಪೈನ ಪರಲಿನ ನೀವು ಮಂಟಿ ಪರಲ ನಿನ್ನು ಬೆಟ್ಟಕ್ಕೆ ತಪ್ಪದುರ. ನೀನ್ ಕುತ್ಕೊಳ್ಳೋದು, ಎದ್ದೇಳೋದು, ಮಂಚ ಅದು ಇದು ಏನೆಲ್ಲ ಇದ್ರು ಸಹ ಮಣ್ಣಲ್ಲಿ ಮಾತ್ರ ತಪ್ಪಲ್ಲಪ್ಪ. ನೋಡಿ ಎಷ್ಟು ಜನ ನಾವು ಮಣ್ಣು ಮಾಡಿ ಬಂದಿದ್ದೀವಿ ಅಲ್ವಾ? ಅದ್ರ ಅರ್ಥ ಏನಂದ್ರೆ ಮದುವೆ ಮನೆಗಿಂತ ಎಲ್ಲಿಗೆ ಹೋಗ್ಬೇಕಂತೆ? ಯಾಕಂದ್ರೆ ನಮಗೂ ಒಂದು ದಿವಸ ಈ ಗತಿ ಬರುತ್ತೆ, ಬಂದೇ ಬರುತ್ತೆ. ಆದ್ರೆ ಅಂತ ಸ್ಥಿತಿಯಲ್ಲಿ ನಾವು ಎಂತ ಯೋಗ್ಯರಾಗಿರ್ಬೇಕು ಅನ್ನೋದೇ ಮುಖ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ನೋಡ್ರಿ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಪರಲೋಕದಲ್ಲಿ ಸಹ ಬಿಚ್ಚಿರುವುದು. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ. ಒಂದೊಂದು ಪಾಯಿಂಟ್ ಟೈಮ್ ಬೇರೆ ಆಗೋಗ್ಬಿಡ್ತು, ನಾವು ಬೇಗ ಮುಗಿಸ್ಬೇಕು. 15 ನಿಮಿಷ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ, ಒಂದೇ ಪಾಯಿಂಟ್ ಅಲ್ಲಿ ಇದ್ದೀನಿ. ಆಯ್ತು. ವಿಮೋಚನೆ ಕಾಂಡ 40ನೇ ಅಧ್ಯಾಯ 34ರಿಂದ ಹೋದ್ರಿ. ಸ್ತೋತ್ರ. ವಿಮೋಚನೆ ಕಾಂಡ 40ನೇ ಅಧ್ಯಾಯ 34ರಿಂದ. ಆಗ ಮೇಘವು ದೇವ ದರ್ಶನದ ಗುಡಾರವನ್ನು ಮುಚ್ಚಿತು. ದೇವ ದರ್ಶನದ ಗುಡಾರವನ್ನು ಮುಚ್ಚಿತ್ತು. ಯೆಹೋವನ ತೇಜಸ್ಸು
ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತ್ತು. ಆಮೆನ್. ದೇವರ ದೇವಾಲಯದ ಮೇಲೆ ದೇವರ ಮಹಿಮಾ ಮೇಘ ನಮ್ಮ ಮೇಲೆ ಬಂದಿರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್, ಮೇಘವು ದೇವ ದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿದ್ದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ದೇವರ ಸಭೆಯಲ್ಲಿ ಆತನ ಮಹಿಮೆಯ ಪ್ರಸನ್ನತೆ ಇದ್ದ ಸಂದರ್ಭದಲ್ಲಿ ಮೋಶೆ ಕೂಡ ಒಳಗಡೆ ಹೋಗೋದಕ್ಕೆ ಆಗಲೇ ಇಲ್ಲ. ಇವತ್ತು ಮೋಶೆ ಕೂಡ ಹೋಗ್ಲಿಲ್ಲ, ನಾವು ಹೋಗ್ಬೋದು. ಯಾಕಂದ್ರೆ ಯೇಸು ಕ್ರಿಸ್ತನ ಆ ಪರದೆನ ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಹೇಳ್ರಿ, ಹೆಚ್ಚಿನ ನೀವು ಆ ಮೇಘದ ಒಳಗಡೆ, ಆ ಮೇಘದ ಪ್ರಸನ್ನತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ತೋತ್ರ. ಅಗಾಯ 2ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಅಗಾಯ 2ನೇ ಅಧ್ಯಾಯ 7ರಿಂದ 9. ಬೇಗ ಬೇಗ. 2ನೇ ಅಧ್ಯಾಯ 7ರಿಂದ. ಆ ಆಲಯವನ್ನು ಏನ್ ಮಾಡ್ತೀನಿ? ವೈಭವದಿಂದ ತುಂಬಿಸ್ತೀನಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಬೆಳ್ಳಿಯು ನಂದು, ಬಂಗಾರ ನನ್ನದು. ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿ. ಚಪ್ಪಲ ದೇವರ ಮಹಿಮೆಗಾಗಿ. ಆಮೆನ್. ಈ ಆಲಯದ ಮುಂದಿನ ವೈಭವ ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವನು. ಆಮೆನ್. ದೇವರ ಸಭೆಗೆ ಇನ್ನು ಹಳೆ ಸಭೆಗಿಂತ ಹೊಸ ಸಭೆಯಲ್ಲಿ ತನ್ನ ದೊಡ್ಡ ವೈಭವನ ದೇವರಿಟ್ಟಿರ್ತಾನಂತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಸಮಾಧಾನ ಸಿಗುತ್ತೆ ಅಂತೇಳಿ. ಎಷ್ಟು ಜನಕ್ಕೆ ಸಮಾಧಾನ ಬೇಕು? ದೇವರ ಸ್ತೋತ್ರ. ಸಮಾಧಾನ ಒಂದು ಸಿಕ್ಕಿದ್ರೆ ಸಾಕ್ರಿ, ನಿಮ್ಮನ್ನು ಯಾರು ಹಿಡಿಯಕ್ಕಾಗಲ್ಲ. ಏನು ಸಮಾಧಾನ ಗೊತ್ತಾ? ಸಮಾಧಾನ ಏನು ಗೊತ್ತಾ? ಕಾಯಿಲೆ ಹೋಯ್ತಪ್ಪ, ಇವಾಗೇನು ಬಂತು? ಸಾಲ ತೀರ್ತಪ್ಪ, ಇವಾಗೇನು ಬಂತು? ಭಯ ಹೋಯ್ತಪ್ಪ, ಈಗೇನು ಬಂತು? ಡಾಕ್ಟ್ರ್ ನೀನ್ ಸಾಯಲ್ಲಪ್ಪ ಅಂದ್ರು, ನೀಗೇನ್ ಬಂತು? ಇದೆಲ್ಲ ಏನು? ಸಮಾಧಾನ. ಆಮೇಲೆ ಯಾರು ಕೊಡೋದಿದು? ಏಸಪ್ಪ ನಮಗೆ ಕೊಡುವಂಥದ್ದು ಸಮಾಧಾನ. ಆಮೇನ್. ಜೋರಾಗಿ ಆಮೇನ್. ಹಲ್ಲೆಲೂಯಾ. ಈ ಸಮಾಧಾನ ವಸ್ತು ಅಲ್ಲ, ಈ ಸಮಾಧಾನ ಬಿಸ್ನೆಸ್ ಅಲ್ಲ, ಅಂಗಡಿಯಲ್ಲಿ ಮಾರುವ ವಸ್ತು ಅಲ್ಲ. ಅದು ಕರ್ತನು ಯೇಸು ಕ್ರಿಸ್ತನು ಕೊಡುವಂಥದ್ದು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರು ಸಮಾಧಾನ ಪ್ರಭು. ಈ ಸಮಾಧಾನ ಪ್ರಭು ಎಷ್ಟು ಜನಕ್ಕೆ ಬೇಕ್ರಿ? ಈಗಲೇ ಸಮಾಧಾನ ಉಂಟಾಗಲಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸಲ್ಲಿ ಸಮಾಧಾನ ಉಂಟಾಗಲೇ. ಹಲ್ಲೆಲೂಯಾ. ಒಂದು ವೇಳೆ ನೀವು ಗೊಂದಲದಲ್ಲಿ ಇರಬಹುದು, ಹಣದ ಸಮಸ್ಯೆ, ಬಿಸ್ನೆಸ್ ಸಮಸ್ಯೆ, ಕುಟುಂಬ ಸಮಸ್ಯೆ, ನನ್ನ ಗಂಡ ಚೇಂಜ್ ಆಗಿಲ್ಲ, ನನ್ನ ಹೆಂಡತಿ ಚೇಂಜ್ ಆಗಿಲ್ಲ, ನನಗೆ ಮಕ್ಕಳಾಗ್ಲಿಲ್ಲ. ನಿನ್ನೆಯಿಂದ ಇಬ್ಬರು ಫೋನ್ ಮಾಡಿದ್ರು, ಸರ್ ನನಗೆ 7 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗಿದ್ದೀನಿ, ಆದ್ರೆ ರಾತ್ರಿಯಿಂದ ಏನೋ ನನ್ಗೆ ಡೌಟ್ ಆಗ್ತಾ ಇದೆ ಅಂತ ಒಬ್ರು. ಇನ್ನೊಬ್ರು 2 ತಿಂಗಳಿಂದ, ಇಷ್ಟು ವರ್ಷ ಆದ್ಮೇಲೆ 2 ತಿಂಗಳಿಂದ ಗರ್ಭ ನಿಂತಂಗಿದೆ, ಆದ್ರೆ ರಾತ್ರಿ ಏನೋ ಆಯ್ತು ಪಾಸ್ಟರ್ ಅಂತೇಳಿ ತುಂಬಾ ಬೇಸರ ಆಯ್ತು. ಆದ್ರೆ ಒಂದು ಮಾತ್ರ ಸತ್ಯ, ಆ ಸೂಚನೆ ಏನಂದ್ರೆ ಮುಂದೆ ದೊಡ್ಡದು ಕೊಡ್ತಾರೆ, ನಿಮಗೆ ದೊಡ್ಡದಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮುಂದಿನ ವೈಭವ ಹೆಂಗಿರುತ್ತದೆ? ವಿಶೇಷವಾಗಿರ್ತದೆ. ಯಾರ ನುಡಿ ಇದು? ಸೇನಾಧೀಶ್ವರನ ಯೆಹೋವನ ನುಡಿ. ಆಮೆನ್. 2 ಕೊರಿಂಥಿ 9ನೇ 7 ಮತ್ತು 8ನೇ ವಾಕ್ಯ ಬೇಗ ಓದಬೇಕು. 9ನೇ 7, 8. ಪ್ರತಿಯೊಬ್ಬರು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದ
ಕೊಡುವುದಾಗಲಿ ಯಾರು ಕೊಡಬಾರ್ದು. ಯಾಕಂದ್ರೆ ಸಂತೋಷ ಕೊಡುವರ ಮೇಲೆ ದೇವರಿಗೆ ಪ್ರೀತಿ ಉಂಟು. ಆಮೆನ್. ಸಂತೋಷ ಕೊಡುವರ ಮೇಲೆ ಯಾರ ಪ್ರೀತಿ ಉಂಟು? ಇದು ಕ್ಲಿಯರ್ ತೋರಿಸುತ್ತೆ. ನೀನ್ ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದು ತೋರಿಸುತ್ತೆ. ಆಮೆನ್. ಆಮೆನ್. ನೀನ್ ಎಷ್ಟು ಜಾಸ್ತಿ ದೇವ್ರ ಪ್ರೀತಿ ಮಾಡ್ತೀಯ, ಹಣ ಪ್ರೀತಿ ಮಾಡ್ತೀಯ ಗೊತ್ತಾಗುತ್ತೆ ಅದ್ರಲ್ಲೇ. ಅಮ್ಮ ಪಾಪ ಸಾಕ್ಷಿ ಹೇಳಿಲ್ಲ, ಆದ್ರೆ ನಾನೇ ಹೇಳ್ತೀನಿ. ನನಗೆ ಮಧ್ಯಾಹ್ನ ಮೇಲೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಯ್ಯ ನಿಮ್ಮ ಹತ್ರ ಮಾತಾಡ್ಬೋದು, ಸ್ವಲ್ಪ ಮಾತಾಡಿಮ್ಮ ಅಂದೆ. ಫಸ್ಟ್ ಟೈಮ್ ಅಯ್ಯಮ್ಮ ಫೋನ್ ಮಾಡಿ ಮಾತಾಡಿದ್ದು. ದೇವರ ಸಭೆ ಕಟ್ಟೋದಕ್ಕೋಸ್ಕರ ಆ ಸೊಂಟದ ಮಗು ಸೊಂಟದಲ್ಲಿರೋದು, ಕಾಲಲ್ಲಿರೋದು, ಕೈಯಲ್ಲಿರೋದು, ಉಂಗುರಗಳು, ಚೈನುಗಳು ಎಲ್ಲ ತಂದು ಒಂದು ಅಷ್ಟಿದ್ದಾವೆ. ಎಲ್ಲ ದೇವ್ರ ಸಭೆ ಕಟ್ಕೊಂಡಿರೋದು ಕೊಟ್ಬಿಟ್ಟಾರೆ. ನನಗೆ ಗೊತ್ತಿಲ್ಲ ಅವರ ಅತ್ತೆ ಗಂಡ ಏನಂದ್ರು, ಅದು ಹೆಂಗಿದ್ರು ಅದು ಕೂಡ ಗೊತ್ತಿಲ್ಲ. ಕೊಡೋದನ್ನೇ ಕೊಟ್ಬಿಟ್ರು. ಕೊಟ್ಟು 2 ದಿವಸಕ್ಕೆ ಆ ಮಗು ಎಲ್ಲ ಅವ್ರ ಅಕೌಂಟಿಗೆ ಯಾರು ಹಾಕಿದ್ರು ಇಲ್ಲಿವರೆಗೂ ಗೊತ್ತಿಲ್ಲ ಅಂತೆ ಅಮೌಂಟ್ ಹಾಕಿದ್ದಾರೆ. ನಾನು ಸುಳ್ಳು ಹೇಳ್ತಾರೆ, ನಿಜ ಹೇಳ್ತಾರೆ. ಅದು ಅವ್ರ ಅಕೌಂಟಿಗೆ ಯಾರು ಹಾಕಿದ್ರು ಕೂಡ ಗೊತ್ತಿಲ್ಲ. ಆದ್ರೆ ದುಡ್ಡು ಬಂದಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ದುಡ್ಡು ಬಂದಿರೋದು. ಕೊಟ್ಟ 2 ದಿವಸಕ್ಕೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಚಲಪತಿ ಆಗಾಗ ಹೇಳಿದ್ರು, ಅವ್ರ ಒಂದು ಮಗು ದುಡ್ಡು ಕೊಡ್ತಿರು ಅಂತೇಳಿ. ಆ ಹುಡುಗಿಗೆ ಅವ್ರ ಅಮ್ಮ ಎಂತ ಕೊಟ್ರು? ನೆಕ್ಲಿಸ, ಗೋಲ್ಡ್ ಚೈನಾ. ಎಷ್ಟು ದಿವಸ ಅಂತ ಕೊಟ್ರಮ್ಮ? ನೋಡ್ರಿ, ಇನ್ನೊಬ್ಬ ಹುಡುಗಿ 9,000 ಕೊಟ್ಟಿದ್ದಾಳೆ. ಕೊಟ್ಟು ಕೆಲವೇ ದಿವಸಕ್ಕೆ ಆ ಹುಡುಗಿ ದೊಡ್ಡ ಚೈನ್ ಬಂದಿದೆ. ಆಮೇಲೆ ಈ ಯಾಂಗಲ್ ಹಾಕಿದವ್ರಿಗೆ ನಾನು ಪದೇ ಹೇಳ್ತಿದ್ದೀನಿ, ಯಾಂಗಲ್ ಕೊಟ್ಟವ್ರು ಬರೋ ಮೇಸ್ಟ್ರು, ಅಡ್ಮಾಸ್ಟ್. ಇವತ್ತು ಅವ್ರ ಮಕ್ಕಳು ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇದು ಕೊಡುವಾಗ ಅವರಿಗೆ ಫೀಸ್ ಕಟ್ಟಕ್ಕೆ ಕಾಸಿರ್ಲಿಲ್ಲ. ಯಾವ ಫೀಸ್? ಕ್ರಿಕೆಟ್ ಅಲ್ಲೂ ಮತ್ತೆ ಬೇರೆ ಬೇರೆ ಫೀಸ್ ಕಟ್ಟಕ್ಕೆ ಕಾಸೇ ಇರ್ಲಿಲ್ಲ ಅಂತೆ. ಅವ್ರನ್ನ ಮಾತ್ರ ಸ್ಪೆಷಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಇವತ್ತು ನಮ್ಮ ದೇಶದ 35ನೇ ಸೈಂಟಿಸ್ಟ್ ಆಗಿದ್ದಾನ ಹುಡುಗ. ಆಸ್ಟ್ರೇಲಿಯಾದಲ್ಲಿದ್ದಾರೆ. ಈ ಕಂಬಗಳು ಕೊಟ್ಟವ್ರು ಅವ್ರು ಹೇಳಿದ್ರು, ಈಗ ನಾನು ಈ ಕಂಬಗಳು ನಿಮ್ಮ ಚರ್ಚೆ ಕೊಟ್ಟ ಮೇಲೆ ನನ್ನ ಮಕ್ಕಳನ್ನ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನನ್ನ ಚಂಬಕ್ಕೆ ಹೇಳ್ತಾ ಇದಿಲ್ಲ. ಆಮೆನ್. ಕೊಟ್ಟವ್ರಿಗೆ ಗೊತ್ತಾಗುತ್ತೆ ಆ ರುಚಿ ಏನಂತ, ಕಟ್ಟದವ್ರಿಗೆ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟು ಸಮಾಧಾನ ಇದೆ ಅಂತ. ಆಮೆನ್. ನಮ್ಮ ಚಿಕ್ಕ ಮಗ ಒಂದು ಹೇಳ್ತಾ ಇದ್ದಂತೆ, ನನ್ಗೆಷ್ಟು ಭಾಗ ಬರ್ತದೋ ಈ ಜಮೀನಲ್ಲಿ ಎಲ್ಲಾ ಮಾಡಿ ಚರ್ಚ್ಗೆ ಹಾಕ್ಬಿಡಪ್ಪ. ಎಷ್ಟು ಜನಕ್ಕೆ ಬರ್ತದೆ ಈ ಮನಸ್ಸು? ನನ್ನ ಭಾಗ ಅರ್ಧ ಆಲ್ರೆಡಿ ಚರ್ಚ್ ಕೊಟ್ಬಿಟ್ಟೆ, ಉಳಿದಿತ್ತು ಸ್ವಲ್ಪ ಅವರಿಬ್ಬರಿಗೆ ಇಟ್ಟಿದ್ದೀನಿ. ಅವರು ಯೋಚನೆ ಏನಂದ್ರೆ, ನನಗೆ ನೀನು ಬೇಕಪ್ಪ, ಫಸ್ಟ್ ದೇವ್ರು ಬೇಕು, ನೆಕ್ಸ್ಟ್ ನೀನ್ ಬೇಕಪ್ಪ. ಈ ಆಸ್ತಿ ಪಾಸ್ತಿ ನಮ್ಮ ಹೆಸರು ಇಲ್ಲದ್ರೂ ಪರವಾಗಿಲ್ಲ, ದೇವ್ರ ಸೈವನ್ನ ದೇವರ ಆಲಯ ಕಟ್ಟಲ್ಪಟ್ಟು ಮಕ್ಕಳೆಲ್ಲ ಬದುಕಿ. ಆ ಮಾತಂದ ತಕ್ಷಣ ನಾನು ಎಷ್ಟು ಸಂತೋಷ ಪಟ್ಟನೋ, ಪರಲೋಕದಲ್ಲಿ ಖಂಡಿತ ಸಂತೋಷ ಪಟ್ಟಿರ್ತೇನೆ. ಯಾಕಂದ್ರೆ ಧಾರಾಳವಾಗಿ ಕೊಡುವಾಗ ಆಶೀರ್ವಾದ ಉಂಟಾಗ್ತದೆ. ಬಿತ್ತುವಾಗ ಮಾತ್ರನೇ ಕೊಯ್ಯಲ್ಪಡಕ್ಕೆ ಸಾಧ್ಯ. ಆಮೆನ್. ನೀನ್ ಎಷ್ಟು ಬಿತ್ತಿಯೋ ಅಷ್ಟು ಹೆಚ್ಚಾಗಿ ನೀನು ಆಶೀರ್ವಾದ ಒಂದೇ ಒಂದು ಕೊಡ್ತೀಯ. ನಿನ್ನ ಮಕ್ಕಳಾಗ್ಲಿ ನಿಮ್ಮ ಮೊಮ್ಮಕ್ಕಳಾಗ್ಲಿ ಭಿಕ್ಷೆ ಬೇಡೋದೇ ಇಲ್ಲ. ಅವರು ಬಾಲವಾಗಿರೋದಿಲ್ಲ, ತಲೆಯಾಗಿರ್ತಾರೆ. ಯಾಕಂದ್ರೆ ನನ್ನ ದೇವರು ಸುಳ್ಳುಗಾರನಲ್ಲ. ನನ್ನ ದೇವರು ಸುಳ್ಳುಗಾರನಲ್ಲ, ಜೀವವುಳ್ಳ ದೇವರು. ಅವರು ಹೇಳಿದ್ರೆ ಹೇಳದ ಹಾಗೆ. ನಮ್ಮ ಕೈಲಿ ಮೇಲೆ ಕಿತ್ತನ 1 ನಿಮಿಷ. ಯೇಸುವೇ ನನ್ನನ್ನು ಆಶೀರ್ವಾದ ಮಾಡು, ನನ್ನ ಕುಟುಂಬನ ಆಶೀರ್ವಾದ ಮಾಡು. ನಾವು ಈ ಸಭೆಯಲ್ಲಿ ಒಂದು ಪಿಲ್ಲರ್ಗಳಾಗಿ, ಪ್ರಯೋಜಕರಾಗಿ, ನಿನ್ನ ನಾಮ ಮಹಿಮೆಗಾಗಿ, ನಿನ್ನ ರಾಜ್ಯ ವಿಸ್ತಾರಕ್ಕಾಗಿ ನಾನು ನನ್ನ ಕುಟುಂಬ ಸದಾಕಾಲ ಇರುತ್ತೇವೆ, ಇದ್ದೇ ಇರ್ತೇವೆ. ಯೇಸುವಿನ ನಾಮದಲ್ಲಿ. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓಕೆ, ವಿಮೋಚನೆ ಕಾಂಡ 8ನೇ ವಾಕ್ಯ ಓದ್ಬಿಟ್ರಲ್ಲಿ 2ನೇ ಕೊರಿಂಥಿಯಲ್ಲಿ. ಆಯ್ತಾ? ಓಕೆ, ವಿಮೋಚನೆ ಕಾಂಡ 35-39ನೇ ವಾಕ್ಯ. ಓಕೆ, ಸಾಕು, ಸಾರಿ. 90-35 ಇರ್ಬೇಕು ನೋಡ್ರಿ.
ಒಂದು ನಿಮಿಷ. ಓಕೆ, 39-43ನೇ ವಾಕ್ಯ ಓದಿ. ಅವರು ಮಾಡಿದ ಕೆಲಸವನ್ನು ಮೋಶೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನು ಮಾಡಿ ಮುಗಿಸಿದರೆಂದು ತಿಳಿದುಕೊಂಡು ಅವರನ್ನು ಆಶೀರ್ವದಿಸಿದನು. ನೋಡ್ರಿ, ಮೋಶೆ ಎಲ್ಲಾ ಕೆಲಸವನ್ನ ಪರೀಕ್ಷಿಸಲಾಗಿ ಎಲ್ಲವನ್ನನ್ನು ಮಾಡಿ ಮುಗಿಸಿದ ಮೇಲೆ ತಿಳ್ಕೊಂಡು ಅವರನ್ನು ಆಶೀರ್ವಾದ ಮಾಡಿದಂತೆ. ಯೆಹೋವನ ಅಪ್ಪಣೆ. ಆಮೆನ್. ನಹೆಮೀಯ 3ನೇ ಅಧ್ಯಾಯಕ್ಕೆ ಬನ್ನಿ. ಅದೊಂದು ಮಾತ್ರ ಹೇಳಿ ನಾವು ಮುಂದಕ್ಕೆ ಹೋಗೋಣ, ಬೇಗ ಟೈಮ್ ಆಯ್ತು. 5 ನಿಮಿಷ 10 ನಿಮಿಷ ಇದೆ ನಮಗೆ. ನಹೆಮೀಯ 3ನೇ ಅಧ್ಯಾಯ. ಒಂದರಿಂದನೇ ಓದ್ರಿ. ಎಲ್ಲ ಒಳಗಡೆ ಯಾರನ್ನ ಒಬ್ರು ಮೈಕಲ್ ಓದ್ರಿ. ನಹೆಮೀಯ 3ನೇ ಅಧ್ಯಾಯ 1ರಿಂದ. ಪುಟ ಬಂದು 525. ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ಆಗ ಮಹಾಯಾಜಕನಾದ ಕುರಿ ಬಾಗಿಲನ್ನು ಕಟ್ಟಿ ಅದನ್ನ ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರಂತೆ. ಅಲ್ಲಿಂದ ಗೋಡೆ ಕಟ್ಟಿ ಅದನ್ನು ಪ್ರತಿಷ್ಠಿಸಿದರು. ಅಲ್ಲಿಂದ ಅನಿವೇಲ್ ಬುರುಜಿನವರಿಗೆ ಕಟ್ಟಿದರು. ಅಲ್ಲಿಂದ ಆಚೆಗೆ ಕೊಟ್ಟಿದ್ದವರು ಎರೆಕನವರು, ಆಚೆಗೆ ಇಬ್ರಿಯ ಮಗನಾದಂತ ಅಂದ್ರೆ ಎಷ್ಟೆಷ್ಟು ದೂರ ಗೋಡೆ ಕಟ್ಟಿದ್ರು, ಯಾರು ಬಾಗಿಲು ಇಕ್ಕಿದ್ರು, ಯಾರು ಕಿಟಕಿ ಇಕ್ಕಿದ್ರು, ಯಾರು ಅದಕ್ಕೆ ವಾಸ್ಕಾಲ್ ಇಕ್ಕಿದ್ರು, ಇವೆಲ್ಲವನ್ನ ಬರೆದಿಕ್ಕಿದ್ದಾನೆ ದೇವರಂದ್ರೆ. ದೇವರ ಕೆಲಸದಲ್ಲಿ ಒಂದು ಪೇಪರ್ ಎತ್ತಾಕಿದ್ರು ದೇವರ ಲೆಕ್ಕ ದೇವರು ಅದು ಸನ್ಮಾನಿಸ್ತಾರೆ. ಆಮೇಲೆ ನೀವು 100 ರೂಪಾಯಿ ಕೊಟ್ಟರು ಸಹ ಅದು ಬರ್ದಿಕ್ತಾನೆ ದೇವರು. ಹಲ್ಲೆಲೂಯಾ. ನೋಡ್ರಿ, ಆ ಕಾಲದಲ್ಲಿ ಅವರ ಹೆಸರೆಲ್ಲ ಬರ್ದಿದ್ದಾರೆ ಅಂದ್ರೆ ಇವತ್ತು ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿಲ್ವಾ? ಬರೆಯಲ್ಪಟ್ಟಿದೆಯೇ ಇಲ್ವಾ? ಬರೆಯಲ್ಪಟ್ಟ. ಆಮೇಲೆ ಎಷ್ಟು ಜನಕ್ಕೆ ನಿಮ್ಮ ಕುಟುಂಬದವರು, ನಾನು ಬೆಳಗ್ಗೆ ಒಬ್ಬ ತಾಯಿ ಬಂದು ಅಣ್ಣ ಒಂದು ಪಿಲ್ಲರ್ಗೆ ಎಂತ ಹೋಗ್ತಾನ ಪೂರ್ತಿ ನಾವೇನ ಎತ್ಕೊಂಡು ಚೆಪ್ಪದು. ಅದು ಒಳ್ಳೇದು. ಕೆಲ ಟೈಮ್ಲ ಪಾಪ ಹೆಣ್ಮಕ್ಳು ಮನೆ ಜಗಳಕ್ಕೆ ಆಗ್ಬಿಡ್ತದೆ. ಆದ್ರೆ ಅಯ್ಯಮ್ಮನ ಆಸೆ ಏನಂದ್ರೆ ಒಂದು ಪಿಲ್ಲರ್ ನಂದು, ಯಾಕಂದ್ರೆ ನಾನೇ ಈ ಸಭೆಗೆ ಒಂದು ಪಿಲ್ಲರ್. ಕುಟುಂಬವಾಗಿ ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಒಂದು ಕುಟುಂಬವಾಗಿ ಇಷ್ಟು ದೂರ ಕಟ್ತಾ ಇದೀವಿ ನಾವು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಎಲ್ಲಿಗೆ ಅಂತೇಳಿ. ಈ ಗೋಡೆ ಕಟ್ಟುವಾಗ ಅನೇಕ ಕಾರ್ಯಗಳಾಗಿದ್ದಾವೆ. ಇದು ಕಟ್ಟಿದ್ದು ಎಂಚಲ್ಲಿ. ಈ ಗೋಡೆಗಳು ಸ್ವಲ್ಪ ಹಿಂದ್ಗಡೆ ಗೊತ್ತಾಗುತ್ತೆ. ನ್ಯಾರವಾಗಿದ್ದಾವ ಗೋಡೆ ಇಲ್ಲಲ್ಲ? ಕರೆಕ್ಟ್. ಈ ಕಡೆ ತುಂಬಾ ಜನ ಸೇರಿ, ಈ ಕಡೆ ತುಂಬಾ ಜನ ಸೇರಿ ಬೇಗ ಬೇಗ ಕಟ್ಕೊಂಡ್ ಬರ್ತಾ ಇದ್ರಿ. ಈ ಖುಷಿಗೆ ಕಟ್ಕೊಂಡ್ ಬರ್ತಿರ್ಬೇಕಾದ್ರೆ ಗೋಡೆ ತುಂಬಾ ಖುಷಿ ಆಗ್ಬಿಡ್ತು. ಖುಷಿ ಆಗ್ಬಿಡ್ತಂದ್ರೆ ವಾಲಿ ಬಿಡ್ತು. ಆ ಕಡೆ ಹೊಟ್ಟೆ ಬಂದಂಗೆ ಆಗ್ಬಿಡ್ತು, ಆ ಕಡೆ ಊದ್ಕೊಂಡಂಗೆ. ಈ ಕಟ್ಟವ್ರಿಗೆ ನಾನು ಹೇಳಿದ ಏನೈತಿ ಇದ್ಕಿದ್ದಂಗೆ ಆ ಕಡೆ ವಾಲ್ಕೊಂಡೈತೆ. ವಾಲು ಗೋಡೆ ಅಂದ್ರೆ ಅಲ್ಲಿಂದ ನಮ್ ಗುಂಪನ್ನ ದೇವರೆಲ್ಲ ಸೇರ್ಕೊಂಡು ಅವರು ಇನ್ನೂ ಜ್ಞಾಪಕ ಇದೆ, ದೊಡ್ಡ ತಳ್ರ ಈ ಕಡೆಯಿಂದ ಅಂದ್ಬಿಟ್ಟು ತಳ್ದು ಆ ಕಡೆ ಬಂತು. ಆ ಕಡೆ ಈ ಕಡೆ ಜಾಸ್ತಿ ಬಂದ್ಬಿಡ್ತು. ಈಗ ಈ ಕಡೆಯಿಂದ ತಳ್ಳಿದ್ದ ಆಯ್ತು. ಆ ಕಡೆ ಈ ಕಡೆ ತಳ್ಳಿ ಆ ತರ ನಿಂತ್ಕೊಂಡಾಯ್ತು. ಅದಕ್ಕೆ ಯಾರು ಈ ಗೋಡೆ ನ್ಯಾರವಾಗಿದೆ ಅಂತ ಮಾತ್ರ ಇದು ನೋಡ್ಬೇಡ್ರಿ. ಯಾವ ಗೊಂಡು ತೂಗಕ್ಕೂ ಅದು ಬರಲ್ಲ. ಆಮೇಲೆ ಕಾರಣ ಏನಂದ್ರೆ ಆಗಿನ ಪರಿಸ್ಥಿತಿ, ಆಗಿನ ಕಾಲದಂತ ಜ್ಞಾನ ಅಷ್ಟೇ. ಕರನೆ ಹಿಡಿದ್ರೆ ಮೇಸ್ತ್ರಿನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಏನೇ ಆಗಿರ್ಲಿ ಪ್ರೀತಿಯಿಂದ ಕಟ್ಟಿದ್ರಲ್ಲ ಇವತ್ತು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಇದು ಎಷ್ಟು ಜನ ಗುಂಡು ಕಲ್ಲುಗಳು, ಬರೀ ಬೆಟ್ಟ, ಇದೆಲ್ಲ ಬೆಟ್ಟಗಳಿದೆ, ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು. ಈ ಜಾಗ ಈಗ ನಾವು ಚರ್ಚ್ ಕಟ್ತಿದ್ರಲ್ಲ, ಅದು ದೊಡ್ಡ ದೊಡ್ಡ ಗುಂಡುಗಳು. 300 ಏಟು ಬಾಂಬ್ ಇಳಿಸಿದ್ದೀನಿ ಅದಕ್ಕೆ. ಆ ಕಾಲದಲ್ಲೇ 2 ಲಕ್ಷ ಖರ್ಚು ಅದಕ್ಕೆ. ಇದನ್ನೆಲ್ಲ ಕಲ್ಲುಗಳು ತಳ್ಳಿ ವೆಂಕಟೇಶಪ್ಪನವರು ಒಂದ್ ಕಡೆ ಫ್ಲೋರಿಂಗ್ ಆಗಿದ್ದ. ನನಗೆ ಇನ್ನೊಂದು ಜ್ಞಾಪಕ, ರಾಜು ಆಚೆ ಕಡೆ ಆ ಫ್ಲೋರಿಂಗ್ ಹಾಕಿದ. ಇನ್ನೂ ಅನೇಕ ಜನ ಟೀಮು, ಲೂಕ, ದಾನಿಯಲ್ಲು, ಮೇಸ್ ರಾಮಮೂರ್ತಿ, ಇವರೆಲ್ಲ ನಕ್ಕೊಂಡೇನೆ ಗುಂಡುಗಳು ಎತ್ತೆತ್ತಿ ಬಲ ತೋರಿಸಿದ್ದು. ಬಾಹುಬಲಿಗಳಾಗ್ಬಿಟ್ಟಿದ್ರು. ಎಲ್ಲ ದೊಡ್ಡ ದೊಡ್ಡ ಗುಂಡಿಗೆ ತಳ್ಳಿದ್ರು ಈ ಹಳ್ಳಕ್ಕೆ.
ರಾತ್ರೆಲ್ಲ ಮಣ್ಣಿಗೆ ಎತ್ತಾಕಿದ್ರೆ ವಿಜಿ ನಾವೆಲ್ಲ ಇಷ್ಟು ಜನ ಇನ್ನೂ ಸುಮಾರು ಜನ ಮುಂಡಾಜಪ್ಪ ಇವರೆಲ್ಲ ಸುಮಾರು ಜನ ಆತರ ಮಾಡಿದ್ರು. ಆಮೇಲೆ ಇವತ್ತು ಮರೆಯಲ್ಲ ನಾವು. ಆಮೇಲೆ ಈ ಗೋಡೆ ಕಟ್ಟಾದವಾಗ, ಎಂಜಿನ್ ಗೋಡೆ ಕಟ್ಟಾವಾಗ ಎಲ್ರಿಗೂ ಟಯರ್ಡ್ ಆಗ್ಬಿಡ್ತು. ಟೀನು ಬೋಂಡ ತರಿಸ್ರಿ ಅಂತ ಹೇಳಿದ್ರು. ಟೀ ಏನೋ ಪಾಪ ತಂದ್ರಿ, ಬೋಂಡನೂ ತಿಂದಿದ್ರಿ. ಯಾವತ್ತೂ ಜೀವನದಲ್ಲಿ ಅಂತ ಬೋಂಡ ತಿಂದಿಲ್ಲ. ಆ ಬೋಂಡ ನೋಡಿದ ಮೇಲೆ ಇಲ್ಲಿವರೆಗೂ ವಿಜಿ ಬೋಂಡ ಕಡೆ ತಲೆ ಹಾಕಿ ಮಲ್ಗಲ್ಲ. ಆ ಬೋಂಡ ಕಿತ್ತಿದ್ರೆ ಭಕ್ತರ ಬರ್ತಾ ಇದ್ರು. ಆ ಯಾರ ಹೋಟ್ಲಲ್ಲಿ ಅಂದ್ರೆ ಒಬ್ಬನಿದ್ದ, ಗೀವು ಕಣ್ಣು ಎಲ್ಲ ಸುರಿಸ್ಕೊಂಡು ಮಾಸೋನ್ ಒಬ್ಬನಿದ್ದ. ಅವನ ಹೆಸರು ಹೇಳುವಾಗ ಮಹಾ ಆನಂದ ಆಗ್ಬಿಡುತ್ತೆ ನಮಗೆ. ಕೊನೆಗ ಅದನ್ನ ಯಾರು ನೆನ್ನೆದೋ ಮೊನ್ನೆದ ತಂದು ಕಟ್ ಕಳಿಸ್ಬಿಟ್ಟವ್. ನಾನು ಪಾಂಗಳಿ ಮುಗ್ದವ್ ನಮ್ಗೆ ಈ ತರ ಮಾಡಿಬಿಟ್ಟ. ಹಲಲಯ್ಯ. ಒಂದೊಂದು ನೆನಪುಗಳು. ಸಭೆ ಕಟ್ಟುವಾಗ ರಾತ್ರಿ ನೋಡಿ ಆರಾಧನೆ ಮಾಡಿಕೊಂಡು ಸಭೆನ ಕಾಲಿ ಪಾಯವನ್ನ ಹಾಕ್ತಾ ಬಂದ್ವಿ. ಹಲಲಯ್ಯ. ಇದು ದೊಡ್ಡ ಮಹಾಭಾಗ್ಯ ರೀ. ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಜ್ಞಾನೋಕ್ತಿಗಳ 13ನೇ ಅಧ್ಯಾಯ 16ನೇ ಅಧ್ಯಾಯ 3ನೇ ವಾಕ್ಯ ಏನಾದ್ರು ಓದಿ ಫಾಸ್ಟ್ ಆಗಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದ್ರೆ ನಿನ್ನ ಉದ್ದೇಶಗಳು. ಇಲ್ಲಿರುವಂತವರು ನನ್ನ ಕಷ್ಟ, ನನಗೆ ನೋವು, ವೇದನೆ ಅನ್ನೋರಿದ್ರೆ ಈ ವಾಕ್ಯ ಹೇಳಲ್ಪಟ್ಟಿದೆ. ನಿನ್ನ ಕಷ್ಟ ಭಾರವನ್ನ ಯೆಹೋವನಿಗೆ ವಹಿಸ್ಬಿಡು. ನಿನ್ನ ಭಾರವನ್ನ, ನಿನ್ನ ನೋವನ್ನ ವಹಿಸು. ನಿನ್ನ ಉದ್ದೇಶಗಳು ಸಫಲವಾಗುವು. ಆನಂದ ಇರುತ್ತೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮೊದಲನೇ ತಿಮೋಥಿ 3ನೇ ಅಧ್ಯಾಯ 15ನೇ ವಾಕ್ಯ ಬೇಗ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯ ಸತ್ಯಕ್ಕೆ ಸ್ತಂಭವು ಸ್ತಂಭವು ಆಧಾರವೂ ಆಗಿದೆ. ಒಂದು ಸಭೆ ಕುರಿತಾಗಿ ಅವ್ರು ಹೇಳುವಂತ ಮಾತು, ಸತ್ಯಕ್ಕೆ ಸ್ತಂಭ, ಒಂದು ಸ್ತಂಭವಾಗಿ ನಿಂತ್ಕೋಬೇಕಂತೆ. ಆಮೆನ್, ಆಮೆನ್. ಹೋದ ವಾರ ಹೇಳಿದ ಪ್ರಕಾರ 2ನೇ ಕೊರಿಂಥಿ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ ಆ ಮೆಕೋತಿನ ಒಂದು ಸಭೆ, ಅವರು ಬಡವರಾಗಿದ್ರು ಸಹ ಶಕ್ತಿ ಮೀರಿ ಅವ್ರು ಕೊಟ್ರು ಅಂತ ನಾವು ನೋಡ್ತೇವೆ. ಆಮೆನ್, ಆಮೇಲೆ ಹೋದ್ರೆ ವಾಕ್ಯವನ್ನ 5ನೇ ವಾಕ್ಯ. ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಹಿಂಸೆ ತಾಳವರಾದರು, ವಿಪರೀತವಾದ ಬಡತನದಲ್ಲಿ ಇದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವ್ರ ಶಕ್ತಿಯನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಚಪ್ಪಾಳೆ ದೇವರ ಮಹಿಮೆಗೆ. ಇವತ್ತು ಕೂಡ ಸಭೆಯನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಈ ವಾಕ್ಯದಲ್ಲಿ 9ನೇ ಅಧ್ಯಾಯ 13ನೇ ವಾಕ್ಯ ಹೋದ್ರೆ ಹೆಂಗೇನೆ ಅಮ್ಮ? 9ನೇ 2ನೇ ಕೊರಿಂಥಿ 9:13. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡಿದರು. ಆಮೆನ್. ಉದಾರವಾಗಿ ಕೊಟ್ಟಿದ್ದರಿಂದ ಯಾರು ಕೊಂಡಾಡಿದ್ದು? ದೇವರನ್ನ ಕೊಂಡಾಡಿದ್ರು. ಇದಲ್ಲದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ. ಸಾಕು, ಸಮಯ ಇಲ್ಲ. ಲಾಸ್ಟ್ ವಾಕ್ಯ ಹೋದ್ರಿ, 2 ವಾಕ್ಯ ಮಾತ್ರ ಓದೋಣ, ಮುಗಿಸೋಣ, ನಮ್ಗೆ ಟೈಮ್ ಇಲ್ಲ. ಯೇಸು ಸ್ವಾಮಿ ಒಂದು ಅತ್ಯುತ್ತಮವಾದ ಒಂದು ಮಾದರಿ ಇಟ್ಟಿದ್ದಾರೆ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 44ನೇ ವಾಕ್ಯ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಹಾಕಿದರು. ಈಕೆಯು ವಿಧಿವೆ ವಿಚಾರವಾಗಿ ದೇವರು ಹೇಳಿದ್ದಾನೆ. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು. ಹಾಕ್ಬಿಟ್ಟು ತನ್ನ ಜೀವನವನ್ನೇ ಕೊಟ್ಟು ಬಿಟ್ಲು. ಅಲ್ಲ ಮಾಡಿದ್ಲು,
ತನ್ನ ಬಡತನದಲ್ಲಿದ್ರು ಸಹ ತನ್ನ 2 ರೂಪಾಯಿನ ಹಾಕ್ಬಿಟ್ಲು, 2 ಕಾಣಿಯನ್ನ. ದೇವ್ರು ಹೇಳಿದ್ರು, ಇದ್ದವರೆಲ್ಲ ಶ್ರೀಮಂತರು ಕೊಟ್ರಪ್ಪ, ಈ ಅಮ್ಮ ಇದ್ದಿದ್ದ ಬದುಕನ್ನೇ ಕೊಟ್ಬಿಟ್ರು ಅಂತೇಳಿ. ಎಂತ ಅದ್ಭುತವಾದ ಸಾಕ್ಷಿ ಕೊಟ್ಟಿದ್ದಾರೆ. ಆ ಅಮ್ಮ ಬಗ್ಗೆ ದೇವರು ಬರೆದಿದ್ದಾನೆ. ಇವತ್ತು ನಾವು ನೀವು ಕುಟುಂಬವಾಗಿ ನಮ್ಮ ಹೆಸರುಗಳನ್ನ ಜೀವನದ ಪಟ್ಟಿಯಲ್ಲಿ ಅಥವಾ ಒಂದು ಪ್ರತ್ಯೇಕವಾದ ಪುಸ್ತಕದಲ್ಲಿ ಹೇಳುವಾಗ ದೇವರು ಮಾಡ್ತಾರೆ. ಆಮೇಲೆ ನಿಮ್ಮ ಕಷ್ಟ ಇದೆ ಇಲ್ಲ ಅಂತಿಲ್ಲ, ಬಿತ್ತುವಾಗ ನೀವು ಶ್ರೀಮಂತರಾಗೇ ಆಗ್ತೀರ. ಆಮೇಲೆ ಬೇರೆ ಎಲ್ಲೋ ಬಿತ್ತಿದ್ರೆ ಬರಲ್ಲ, ಒಳ್ಳೆ ಜಾಗದಲ್ಲಿ ಬಿತ್ತಿದ್ರೆ ಖಂಡಿತವಾಗಿ ನೀವು ಶ್ರೀಮಂತರಾಗ್ತೀರಾ. ನಿಮ್ಮ ಎಲ್ಲ ಸಮಸ್ಯೆಗಳು ಕೊರತೆಗಳು ನೀಗಲ್ಪಡ್ತದೆ. ಆಮೇಲೆ ಎಲ್ಲ ನಿಂತ್ಕೊಳ್ಳಿ ಸುಮ್ಮನೆ. ಕುಟುಂಬವಾಗಿ ಆಶೀರ್ವಾದ ಮಾಡಿ ಮನಸ್ಫೂರ್ತಿಯಿಂದ ಸಂತೋಷದಿಂದ ಕೊಡುವಂತ ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ದಯೆ ಇರಲಿ ಸ್ವಾಮಿ. ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮಂಟ ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸು ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು. ಯಾರು ಸುಮ್ಮನಿಡದೆ ಒಪ್ಪಿಸ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನ ನಿಮ್ಮನ್ನ ಹೃದಯಗಳನ್ನು ಪರಿಶೋಧಿಸುತ್ತಿದ್ದಾನೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೈಗಳಿಗೆ ಸರೆಂಡರ್ ಆಗಿ ನಾವು ಸರೆಂಡರ್ ಆಗಿ ಆತನಿಗೆ ಸ್ತೋತ್ರ ಮಾಡೋಣ. ದೇವಾ, ನನ್ನ ಪಾಲು, ನನ್ನ ಕುಟುಂಬದ ಪಾಲು, ನನ್ನ ಜೀವಿತ ನಿನಗೆ ಸಮರ್ಪಣೆ ಸ್ವಾಮಿ. ಆ ಭವ್ಯವಾದಂತಹ ಸಮೂಹಕ್ಕೆ ಸೇರುವ ಹಾಗೆ ಸ್ವಾಮಿ. Thank you, Jesus. Hallelujah. Hallelujah. Amen. ಒಂದು ಹಾಡನಾಡುವ ಕಡೆಗೆ ತೆಗೆದುಕೊಳ್ತದೆ. ಅಷ್ಟೊತ್ತಿಗೆ ಮಿಷಿನ್ ಅನ್ನು ತರಿಸ್ಕೊಂಡವರು ವಿಜಯ್ ಅವ್ರ ಟೀಮ್ ಮಿಷಿನ್ ಅಂತ ತೆಗೆದುಕೊಂಡ್ಬರೋದಕ್ಕೆ ಮಹಿಮೆಯ ರಸನೆ ಆತ್ಮನಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮನಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಾಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ. ಆಮೇಲೆ ಆಮೇಲೆ ಗಮನಿಸಿರಿ, ಕೈಗಳ ಮೇಲೆ ಇರಬೇಕು, ಚಪ್ಪಾಳೆ ಹೊಡಿಬೇಕು. ಯಾರನ್ನ ಆರಾಧಿಸ್ತೇವೆ? ನಿನ್ನನ್ನ ಆರಾಧಿಸ್ತೇವೆ. ಓಕೆನಾ? ನಮ್ಮ ಕೈಗಳಿಂದ ದೇವರ ವಾಕ್ಯ ಹೇಳುತ್ತೆ, ನಮ್ಮ ಕೈಗಳೆತ್ತಿ ಆರಾಧಿಸಬೇಕು ಅಂತೇಳಿ. ಆಮೇಲೆ ಆಶೀರ್ವಾದ ಕೈಗಳಿಗೆ ಬರಬೇಕಾ, ಡೈರೆಕ್ಟ್ ಕಾಲುಗಳಿಗೆ ಬರಬೇಕಾ? ಕರೆಕ್ಟಾ? ವಾಕ್ಯ ಕ್ಲಿಯರ್ ಆಗಿ ಹೇಳುತ್ತೆ, ನೀವು ಆರಾಧನೆ ಮಾಡುವಾಗ ನಿಮ್ಮ ಕೈಗಳೆತ್ತಿ ಆರಾಧಿಸಬೇಕು ಅಂತ, ಉತ್ಸಾಹ ಭರಿತವಾಗಿ ಆರಾಧಿಸಬೇಕು. ಇದು ಕೊನೆಯ ಸಮಯ. ಓಕೆನಾ? ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ,
ದೇವರೇ ನಿನ್ನನ್ನೇ ಆರಾಧಿಸುವೆ ಏಕನಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ನನ್ನ ಕಷ್ಟದಲ್ಲಿ ಗುಣಮಟ್ಟನೆ ನಿನ್ನನ್ನೇ ಆರಾಧಿಸುವೆ ಕನ್ನಡ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ಕನ್ನಡ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ ಕನ್ನಡ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ ಓಕೆ, ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸುವ ಒಳಗಡೆ ಹೋಗೋಣ. ಅಡಿಗೆ ಮಾಡೋ ಟೀಮ್ ಅವರು ಅಡಿಗೆ ಮಾಡ್ರಿ ಅಷ್ಟು ಜನಕ್ಕೂ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ವಿಶೇಷವಾಗಿ ಸಮಯದಲ್ಲಿ ಅಪ್ಪ ಪ್ರಾರ್ಥಿಸುವಾಗ ಸ್ತೋತ್ರ ಮಾಡುವಾಗ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಬೆಳಗಿನ ಆರಾಧನೆ ಮಾಡೋದು ಕೊಟ್ಟದ ಕೊಡ ಮಹಾಕೃಪೆಗಾಗಿ ಸ್ತೋತ್ರ. ಕರ್ತನೆ ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯಕ್ಕಾಗಿ ಸ್ತೋತ್ರ, ಕಾಣಿಕೆಗಳಿಗಾಗಿ ಸ್ತೋತ್ರ. ಧಾರಾಳವಾಗಿ ಕೊಟ್ಟಂತ ಒಂದೊಂದು ವ್ಯಕ್ತಿ ಕುಟುಂಬಕ್ಕಾಗಿ ಸ್ತೋತ್ರ. ಕೆಲಸ ಮಾಡಿದವರನ್ನ ಆಶೀರ್ವಾದ ಮಾಡಿ, ಬೇಕಾದ ಎಲ್ಲವೂ ಅನುಗ್ರಹ ಮಾಡಿ. ಉತ್ತರ ದಕ್ಷಿಣ ಪೂರ್ವ ಪಕ್ಷ ಜನ ಕೂಡಿ ಬರಲಿ, ಆಶೀರ್ವಾದ ಪರಲೋಕದಿಂದ ಬರಲಿ. ನಮ್ಮ ಸಹಾಯಕರ ನೇಮ ಅದಕ್ಕಾಗಿ ಸ್ತೋತ್ರ. ಬಂದಂತ ಪ್ರತಿಯೊಬ್ಬನ ಒಬ್ಬೊಬ್ಬರನ್ನ ಮುಟ್ಟರು, ಕೆಲಸ ಮಾಡುವಂತಹ ಮೇಸ್ತಿಗಳನ್ನು ಮುಟ್ಟರು, ಆಶ್ವಾಸ ಬಲಪಡಿಸಬೇಕು, ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಹೆಸರಿನಲ್ಲಿ ಬಿಡಿದ ತಂದೆ. ನನ್ನ ಮನೆಗೆ ಹೊರಕೊಂಡಾಡು, ನನ್ನ ಮನೆಗೆ ಹೊರಕೊಂಡು ನನ್ನ ಬರಬೇಕು. ಆಮೆನ್.